ಜೀವನ್ಮುಕ್ತ ಮಹಾತ್ಮರನ್ನು ನೆನೆಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಆನೋ ಭದ್ರಾಃ ಕ್ರತೋ ಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿವೇರ್. ನಮಗೆ ಎಲ್ಲ ಕಡೆಯಿಂದಲೂ ಪವಿತ್ರವಾದ ಆಲೋಚನೆಗಳು ಬರಲಿ. ಸೋದರ ಸೋದರಿಯರೇ, ಉಪನಿಷತ್ತುಗಳ ಬಗ್ಗೆ ವಿಚಾರ ವಿನಿಮಯ ಮಂಥನ ನಡೀತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸಬೇಕು. ಉಪನಿಷತ್ತುಗಳು ಮಾನವನಿಗೆ ಆತ್ಮಜ್ಞಾನವನ್ನು ಕೊಟ್ಟು ಅವನು ಸದಾ ಭಗವತ್ ಚಿಂತನೆಯಲ್ಲಿ ತನ್ನ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಅಂತಕ್ಕಂಥದ್ದೇ ಉಪನಿಷತ್ತುಗಳ ಮುಖ್ಯವಾದ ಧ್ಯೇಯ. ಉಪನಿಷತ್ ಅಂದರೆ ಅದರ ಬಗ್ಗೆ ಮೇಡಮ್ ಅವರಿಗಾಗಲೇ ಹೆಚ್ಚಿನ ವಿಷಯಗಳನ್ನು ನಾನು ಮುಂದಿಟ್ಟಿದ್ದಾರೆ. ಉಪನಿಷತ್ತು ಅಂದರೆ ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿದ್ದಾರೆ ಹಿರಿಯರು. ಈ ಉಪನಿಷತ್ ಅನ್ನೋ ಪದದಲ್ಲಿ ಶತ್ ಅನ್ನೋದೊಂದು ಧಾತು ಇದೆ. ಶತ್ ಅಂದರೆ ತೊಲಗಿಸು, ಶತ್ ಅಂದರೆ ತೊಲಗಿಸು. ಏನನ್ನು ತೊಲಗಿಸುವುದು ಅಂದರೆ ಮಾನವನಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೊಲಗಿಸುವುದು. ಈ ಅರ್ಥನೂ ಹಿರಿಯರು ಕೊಟ್ಟಿದ್ದಾರೆ. ಮತ್ತು ಎರಡನೇದು ಅರ್ಹರಾದ ಗುರುಗಳು ಅರ್ಹರಾದ ಶಿಷ್ಯರನ್ನು ಹತ್ತಿರ ಕುಳ್ಳಿರಿಸಿಕೊಂಡು ಆತ್ಮಜ್ಞಾನವನ್ನು ಬೋಧನೆ ಮಾಡುವುದು. ಇಲ್ಲಿ ಗುರು ಮತ್ತು ಶಿಷ್ಯರು ಇಬ್ಬರೂ ಅರ್ಹರಾಗಿರಬೇಕು. ಗುರುವಿಗೆ ಬೋಧನೆ ಮಾಡತಕ್ಕಂಥ ಅರ್ಹತೆ ಇರಬೇಕು, ಶಿಷ್ಯನಿಗೆ ಕಲಿಯುವಂಥ ಅರ್ಹತೆ ಇರಬೇಕು. ಹಾಗಾಗಿ ಅವರಿಬ್ಬರೂ ಅಧಿಕಾರಿಗಳು ಅಂತ ಹೇಳಿದ್ದಾರೆ ಉಪನಿಷತ್ತಲ್ಲಿ. ಇಬ್ಬರು ಅಧಿಕಾರಿಗಳೇ. ಏನಕ್ಕೆ ಅಧಿಕಾರಿಗಳಂದರೆ ಗುರುವಿಗೆ ಬೋಧಿಸತಕ್ಕಂಥ ಅಧಿಕಾರ ಇದೆ, ಶಿಷ್ಯನಿಗೆ ಕಲಿಯತಕ್ಕಂಥ ಅಧಿಕಾರ ಇದೆ. ಹಾಗಾಗಿ ಇಬ್ಬರೂ ಅಧಿಕಾರಿಗಳು. ಮತ್ತು ಮೇಡಮ್ ಅವರು ಗುರು ಶಿಷ್ಯ ಪರಂಪರೆ ಆ ಸಂಬಂಧದ ಬಗ್ಗೆ ಬಹಳಷ್ಟು ಚೆನ್ನಾಗಿ ನಮಗೆಲ್ಲ ತಿಳಿಪಡಿಸಿದ್ದಾರೆ. ಇತ್ತೀಚಿನ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಏನಿದೆ, ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಣ ತಜ್ಞರು ಒಂದು ಮಾತು ಹೇಳಿದ್ದಾರೆ. ಎ ಟೀಚರ್ ಇಸ್ ಎ ಗೈಡ್, ಎ ಫ್ರೆಂಡ್ ಆ್ಯಂಡ್ ಎ ಫಿಲಾಸಫರ್ ಅಂತ. ಅಂದರೆ ಇದು ಈ ಮಾತು ಇವತ್ತಿಂದಲ್ಲ, ಉಪನಿಷತ್ ಕಾಲದಿಂದನೂ ಇದೆ. ಗುರು ಪರಂಪರೆ, ಶಿಷ್ಯ ಗುರು ಹೇಗಿರಬೇಕು ಅಂದರೆ ಸ್ನೇಹಿತರ ಥರ ಇರಬೇಕು. ಅದಕ್ಕೆ ಟೀಚರ್ ಇದೆ ಗೈಡ್, ಮಾರ್ಗದರ್ಶಿಯಾಗಿರಬೇಕು. ಫ್ರೆಂಡ್, ಸ್ನೇಹಿತರ ಥರನೂ ಇರಬೇಕು. ಅಷ್ಟೇ ಅಲ್ಲ, ಅವನೊಬ್ಬ ಫಿಲಾಸಫರ್, ತತ್ವಜ್ಞಾನಿಯಾಗಿಯೂ ಇರಬೇಕು. ಒಬ್ಬ ಶಿಕ್ಷಕನಿಗೆ ತತ್ವಜ್ಞಾನ ಪರಿಚಯ ಇಲ್ಲದೇ ಇದ್ದರೆ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಏನಿದೆ ಆ ಥರ ಆಗೋದು. ಈ ಗುರು ಪರಂಪರೆ, ಗುರುಕುಲ ಶಿಕ್ಷಣ ಪದ್ಧತಿಯ ನಿಯಮಗಳು, ಅವುಗಳ ಅರಿವು ಶಿಕ್ಷಕನಿಗೆ ಇರಬೇಕು. ಇದು ಎಲ್ಲಿಂದ ಬಂದಿದೆ ಅಂದರೆ ಉಪನಿಷತ್ ಕಾಲದಿಂದನೂ ಬಂದಿದೆ. ಮತ್ತು ನಾವು ಛಾಂದೋಗ್ಯೋಪನಿಷತ್ ವಿಷಯಕ್ಕೆ ಬಂದರೆ, ಛಾಂದೋಗ್ಯೋಪನಿಷತ್ತು ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತು, ಬೃಹದಾರಣ್ಯಕೋಪನಿಷತ್ತು, ಅದರ ಹೆಸರೇ ತಿಳಿಸೋ ಹಾಗೆ ಬೃಹತ್ ಆಗಿರ್ತಕ್ಕಂಥ ಉಪನಿಷತ್ತು, ದೊಡ್ಡದು, ಮಹಾ ದೊಡ್ಡದು, ಆ ಉಪನಿಷತ್ತುಗಳಲ್ಲೇ ದೊಡ್ಡದು ಬೃಹದಾರಣ್ಯಕೋಪನಿಷತ್ತು. ಎರಡನೇದು ಕಠೋಪನಿಷತ್ತು. ಇದು ಯಮನ ನಚಿಕೇತನ ಬಗ್ಗೆ ತಿಳಿಪಡಿಸಿರ್ತಕ್ಕಂಥ ವಿಚಾರ ಇರತಕ್ಕಂಥದ್ದು. ಹಾಗೆ ಛಾಂದೋಗ್ಯೋಪನಿಷತ್ತಲ್ಲಿ ಈ ಗುರು ಪರಂಪರೆಯ ಬಗ್ಗೆ ಬಹಳಷ್ಟು ವಿಶಾಲವಾದ ವಿಷಯಗಳನ್ನು ಕೊಟ್ಟಿದ್ದಾರೆ. ಗುರು ಶಿಷ್ಯನಿಗೆ
ಏನನ್ನು ಬೋಧಿಸಬೇಕು, ಶಿಷ್ಯ ಗುರುಗಳ ಹತ್ತಿರ ಕೂತ್ಕೊಂಡು ಯಾವ ರೀತಿಯಲ್ಲಿ ಕಲಿಯಬೇಕು ಅಂತಕ್ಕಂಥದ್ದು. ಹಾಗೆ ಪ್ರಪ್ರಥಮವಾಗಿ ಪ್ರಾರಂಭದಲ್ಲಿ ನಾನು ಇಲ್ಲಿ ಛಾಂದೋಗ್ಯೋಪನಿಷತ್ ಬಗ್ಗೆ ವಿಷಯಗಳನ್ನು ನಾನು ನಿಮಗೆ ಮುಂದಿಡಬೇಕಾದ್ರೆ ಮೊದಲನೇದು ಸತ್ಯಕಾಮ ಜಾಬಾಲ, ಈ ಲಾಡ್ಗೆ ಹಿರಿಯರು ನಮಗೆಲ್ಲ ಆಧ್ಯಾತ್ಮ ಮಾರ್ಗದರ್ಶಿಗಳಾಗಿದ್ದಂಥ ಸೋದರ ವಿಶ್ವನಾಥರವರು ಈ ಲಾಡ್ಗೆ ಸತ್ಯಕಾಮ ಅಂತ ಯಾಕೆ ಹೆಸರು ಬಂತು ಅಂತ ಜ್ಞಾಪಿಸ್ತೇನೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗೆ ಸತ್ಯಕಾಮ ಅಂತಕ್ಕಂಥ ಒಬ್ಬ ಶಿಷ್ಯ ಹಾರಿದ್ರುಮತ ಅಂತಕ್ಕಂಥ ಒಬ್ಬ ಗುರುಗಳ ಹತ್ರ ಹೋಗಿ ತಾನು ಸತ್ಯವನ್ನು ಹೇಳಿ, ಜಾತಿ ಗೊತ್ತಿಲ್ಲ, ಮತ ಗೊತ್ತಿಲ್ಲ, ಧರ್ಮ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಒಂದೇ ಒಂದು ವಿಷಯ ಏನಂದ್ರೆ ನನ್ನ ಹೆಸರು ಸತ್ಯಕಾಮ, ನಮ್ಮ ತಾಯಿಯ ಹೆಸರು ಜಾಬಾಲಿ, ಅಷ್ಟು ಬಿಟ್ಟರೆ ನನಗೇನೋ ಗೊತ್ತಿಲ್ಲ ಅಂದಾಗ ಸತ್ಯವನ್ನು ನುಡಿದಾಗ ಅದಕ್ಕೆ ಅವನು ಸತ್ಯಕಾಮ ಅಂತ ಹೆಸರಿಟ್ಟಿದ್ದು. ಸತ್ಯವನ್ನು ನುಡಿದಾಗ ನೀನು ಸದ್ಬ್ರಾಹ್ಮಣನಾಗಿದ್ದೀಯಾ, ಅದಕ್ಕೋಸ್ಕರ ನಾನು ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸ್ತಾ ಇದ್ದೇನೆ ಅಂತ ಹಾರಿದ್ರುಮತ ಮಹರ್ಷಿ ಆತನನ್ನು ಹತ್ತಿರ ಕೂರಿಸ್ಕೊಂಡು 12 ವರ್ಷಗಳ ಕಾಲ ಆತ್ಮಜ್ಞಾನವನ್ನು ಬೋಧಿಸಿದ. ಆಮೇಲೆ ಸತ್ಯಕಾಮ ಅಷ್ಟೆಲ್ಲ ಜ್ಞಾನವನ್ನು ಪಡೆದುಕೊಂಡ ಮೇಲೆ ತಾನೇ ಒಬ್ಬ ಮಹರ್ಷಿಯಾಗಿ ಗುರುಕುಲವನ್ನು ಸ್ಥಾಪನೆ ಮಾಡಿ ಅಲ್ಲಿ ಸಾವಿರಾರು ಜನ ಶಿಷ್ಯರಿಗೆ ಬೋಧನೆಯನ್ನು ಆತ್ಮಜ್ಞಾನವನ್ನು ಕೊಟ್ಟಂಥ ವಿಷಯ ನಮ್ಮ ಛಾಂದೋಗ್ಯ ಉಪನಿಷತ್ತಲ್ಲಿ ಇದೆ. ಅಲ್ಲಿ ಕೂಡ ಉಪಕೋಸಲ ಅಂತಕ್ಕಂಥ ಒಬ್ಬ ಶಿಷ್ಯ ಸತ್ಯಕಾಮನ ಆಶ್ರಮದಲ್ಲಿ ಕಲಿತದ್ರ ಬಗ್ಗೆನೂ ನಾನು ಕೋನಕೂಟಿನಲ್ಲಿ ಒಂದು ಉಪನ್ಯಾಸದಲ್ಲಿ ವಿಷಯ ಹೇಳಿದೆ. ಸತ್ಯಕಾಮ ಅವನನ್ನು ಉಪಕೋಸಲನ್ನು ಶಿಷ್ಯನಾಗಿ ಸ್ವೀಕರಿಸಿದ್ರು ಏನನ್ನು ಬೋಧನೆ ಮಾಡದೆ 12 ವರ್ಷ ಸುಮ್ಮನೆ ಆಶ್ರಮದಲ್ಲಿ ಇಟ್ಕೊಂಡಿದ್ದ. ನೋವಾಯಿತು. ಆಮೇಲೆ ಸತ್ಯಕಾಮ ಎಲ್ಲ ಹೊರಟೋದ. ಅಲ್ಲಿದ್ದಂಥ 3 ಅಗ್ನಿದೇವತೆಗಳು ಉಪಕೋಸಲನಿಗೆ ತತ್ವಜ್ಞಾನವನ್ನು ಆತ್ಮಜ್ಞಾನವನ್ನು ಬೋಧಿಸಿದಂತೆ ಉಪಕೋಸಲ ವಿದ್ಯೆ ಅಂತಕ್ಕಂಥ ಕಥೆಯಲ್ಲಿ ಬರುತ್ತೆ. ಹಾಗೆ ಅನೇಕ ಗುರುಗಳು ಅನೇಕ ಶಿಷ್ಯರಿಗೆ ಆತ್ಮಜ್ಞಾನವನ್ನು ಬೋಧಿಸಿದಂತೆ ಈ ಛಾಂದೋಗ್ಯೋಪನಿಷತ್ತಲ್ಲಿ ವಿವರವಾಗಿ ಅನೇಕ ಕಥೆಗಳಿವೆ. ಅವರು ಕಥಾರೂಪದಲ್ಲೇ ಹೇಳಿದ್ದಾರೆ. ಏಕೆಂದರೆ ಸಾಮಾನ್ಯ ನಮ್ಮಂಥವರಿಗೆ ಅರ್ಥವಾಗಲಿ ಎನ್ನುವ ಉದ್ದೇಶದಿಂದ ಒಂದು ಕಥೆಯನ್ನು ಪ್ರಾರಂಭ ಮಾಡಿ ಅಲ್ಲಿನ ಗುರು ಶಿಷ್ಯನಿಗೆ ಆತ್ಮಜ್ಞಾನವನ್ನು ಬೋಧಿಸಿದಂತೆ ಆ ಛಾಂದೋಗ್ಯೋಪನಿಷತ್ತಿನ ಉದ್ದಕ್ಕೂ ಕಥೆಗಳ ಮೂಲಕ ಈ ಆತ್ಮಜ್ಞಾನವನ್ನು ತಿಳಿಯಪಡಿಸಿದ್ದಾರೆ. ಹಾಗೆ ಇಲ್ಲಿ ಇವತ್ತಿನ ವಿಚಾರ ನಾರದ ಮಹರ್ಷಿ. ನಾವೆಲ್ಲರಿಗೂ ಗೊತ್ತಿದೆ, ನಾರದ ತಕ್ಷಣ ನಮ್ಮಲ್ಲಿ ಏನು ಬರುತ್ತೆ, ಮನಸ್ಸಿನಲ್ಲಿ ಏನು ಬರುತ್ತೆ? ನಾರದ ಅಂದ ತಕ್ಷಣ ನಮ್ಮ ಆಲೋಚನೆ ಎಲ್ಲಿ ಹೋಗುತ್ತೆ? ಅವನ ತಂಟೆಗಳು ತಂಟೆ ಇರ್ತಾರೆ. ನಾಟಕದಲ್ಲಿ ಸಿನಿಮಾದೆಲ್ಲ ನೋಡಿದ್ದೀವಿ. ಆದರೆ ಇಲ್ಲಿ ಹೇಳ್ತಾರೆ ನಾರದನ ಭಗವಂತನ ಸೃಷ್ಟಿಯಲ್ಲಿ ನಾರದನ ಪಾತ್ರ ಇರೋದೇ ಒಂದು ಮಹತ್ ಕಾರ್ಯವನ್ನು ಸಾಧನೆ ಮಾಡೋದಕ್ಕೆ. ಎಲ್ಲೆಲ್ಲಿ ನಾರದನ ಪಾತ್ರ ಇದೆಯೋ ಅಲ್ಲೆಲ್ಲ ಒಳ್ಳೆಯದಾಗಿದೆ, ಇಲ್ಲಿನೂ ಏನು ಕೆಟ್ಟದ್ದಾಗಿಲ್ಲ. ನಾರದನು ಅಂತಹ ಮಹಾಜ್ಞಾನಿ ಆಗಿದ್ದವನು, ಬ್ರಹ್ಮ ಋಷಿ. ಇದರಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಸೃಷ್ಟಿ ನಿಯಮದ ಬಗ್ಗೆ ತಿಳಿಸ್ತಾ ಮಹರ್ಷಿಗಳಲ್ಲಿ ನಾನು ನಾರದನಾಗಿದ್ದೇನೆ ಅಂದರೆ ನಾರದ ಮಹರ್ಷಿ ನಾನೇ ಅಂತಕ್ಕಂಥ ವಿಚಾರ ಕೃಷ್ಣ ಪರಮಾತ್ಮ ಆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಮಹರ್ಷಿಗಳಲ್ಲಿ ನಾನು ನಾರದ ಮಹರ್ಷಿಯಾಗಿದ್ದೇನೆ. ಹಾಗಾಗಿ ನಾರದ ಅಂದ ತಕ್ಷಣ ನಾವು ಆ ಥರದ ಸದ್ಭಾವನೆ, ನಾರದನ ಪಾತ್ರ ಇರುವುದೇ ಸತ್ಕಾರ್ಯಗಳನ್ನು ಸಾಧನೆ ಮಾಡುವುದಕ್ಕೆ ಭಗವಂತನ ಸೃಷ್ಟಿ ಮಾಡಿರೋದು ಆ ನಾರದನ ಪಾತ್ರವನ್ನು ಅಂತಕ್ಕಂಥದ್ದು ಇಲ್ಲಿ ಛಾಂದೋಗ್ಯೋಪನಿಷತ್ತಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಹಾಗೆ ಈ ನಾರದ ಮಹರ್ಷಿ
ಸನತ್ಕುಮಾರ ಪ್ರಭುಗಳ ಹತ್ರ ಒಂದು ಸಲ ಸನತ್ಕುಮಾರರ ಆಶ್ರಮಕ್ಕೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ, ಮಹರ್ಷಿಗಳೇ, ನಾನು ಅನೇಕ ಸಾಧನೆಗಳನ್ನು ಮಾಡಿದ್ದೀನಿ. ಏನೋ 64 ವಿದ್ಯೆಗಳಿವೆ ಅಂತಾರೋ, ವೇದ, ಉಪನಿಷತ್ತು, ವೇದಾಂಗ, ವ್ಯಾಕರಣ, ತರ್ಕ, ಖಗೋಳಶಾಸ್ತ್ರ, ಸಂಗೀತ, ಅವನ್ನೆಲ್ಲವನ್ನು ಅಧ್ಯಯನ ಮಾಡಿದ್ದೀನಿ, ಅರಿತುಕೊಂಡಿದ್ದೀನಿ. ಆದರೂ ಕೂಡ ನನಗೆ ಯಾಕೋ ಮನಃಶಾಂತಿ ಇಲ್ಲ, ಶೋಕ ಇದೆ ನನ್ನಲ್ಲಿ. ಈ ಶೋಕವನ್ನು ಕಳೀತಕ್ಕಂಥ ವಿದ್ಯೆಯನ್ನು ನನಗೆ ನೀವು ಬೋಧಿಸಬೇಕು ಅಂತ ನಾರದ ಮಹರ್ಷಿ ಸನತ್ಕುಮಾರರನ್ನು ಬೇಡಿಕೊಂಡರು. ಇಲ್ಲಿ ಸನತ್ಕುಮಾರ, ನಾರದ ಅಂದರೆ ನಮ್ಗೆ ಗೊತ್ತಾಯಿತು, ಕೃಷ್ಣ ಪರಮಾತ್ಮನಿಗೆ ಸಮಾನನಾಗಿರ್ತಕ್ಕಂಥ ಮಹರ್ಷಿ. ಕೃಷ್ಣನೇ ಒಪ್ಕೊಂಡಿದ್ದಾನೆ, ಮಹರ್ಷಿಗಳಲ್ಲಿ ನಾನು ನಾರದ ಮಹರ್ಷಿ ಅಂತ. ಈ ಸನತ್ಕುಮಾರ ಅಂದರೆ ಅವರು ಕೂಡ ಮಹಾಸಾಧನೆ ಮಾಡಿದ್ದಂಥವರು. ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯವನ್ನು ತಗೊಂಡ್ರೆ ಅವರು 9ನೆಯ ದೀಕ್ಷೆಯನ್ನು ಪಡೆದಿದ್ದಂಥವರು ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಮೇಲ್ಮಟ್ಟದ ಜ್ಞಾನವನ್ನು ಪಡೆದಿದ್ದಂಥ ಒಬ್ಬ ಮಹರ್ಷಿ ಸನತ್ಕುಮಾರ ಪ್ರಭುಗಳು. ಅಂತಹ ಸನತ್ಕುಮಾರ ಪ್ರಭುಗಳ ಹತ್ತಿರಕ್ಕೆ ನಾರದ ಮಹರ್ಷಿ ತತ್ವಜ್ಞಾನ ಬೋಧನೆಗಾಗಿ ಹೋಗಿ ಅನೇಕ ವಿದ್ಯೆಗಳನ್ನು ಸಾಧನೆ ಮಾಡಿದ್ದೀನಿ, ಆದರೂ ನನ್ನನ್ನು ಶೋಕ ಆವರಿಸಿದೆ, ನನಗೆ ಮನಃಶಾಂತಿ ಇಲ್ಲ, ಅದನ್ನು ಪಡೆದುಕೊಳ್ಳಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ದಯವಿಟ್ಟು ನನಗೆ ಆ ಶೋಕ ನಿವಾರಣಾ ಜ್ಞಾನವನ್ನು ಬೋಧನೆ ಮಾಡಿ ಅಂತ ಆ ನಾರದ ಮಹರ್ಷಿ ಸನತ್ಕುಮಾರ ಹತ್ರ ಬೇಡಿಕೊಂಡಾಗ ಅವ್ರು ಹೇಳ್ತಾರೆ, ನೀನೇನೇನು ವಿದ್ಯೆಗಳನ್ನು ಕಲ್ತಿದ್ದೀಯ, ಈಗ ವೇದಗಳು, ಪುರಾಣಗಳು, ಭಗವದ್ಗೀತೆ ಅವೆಲ್ಲ ಒಂದು ಭಾಗ ಅಷ್ಟೇ. ಅವು ತೆಗೆದಾಕುವಷ್ಟಿಲ್ಲ. ಅದರಲ್ಲಿ ಅವೆಲ್ಲಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಆ ಬ್ರಹ್ಮಸೂತ್ರಗಳಲ್ಲಿ, ಆಮೇಲಿಂದ ಪುರಾಣಗಳಲ್ಲಿ ಎಲ್ಲ ಕಡೆಯೂ ಭಗವಂತನ ನಾಮಸ್ಮರಣೆ ಆಗಿದೆ. ಭಗವಂತನ ನಾಮಸ್ಮರಣೆ ಆಗಿದೆ. ಅದಕ್ಕೋಸ್ಕರ ಅದನ್ನು ನಾಮ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ. ನಾಮ ಬ್ರಹ್ಮ, ಬ್ರಹ್ಮನಿಗೆ ಅನೇಕ ನಾಮಗಳಿವೆ. ನಾಮ ಅಂದರೆ ಹೆಸರುಗಳಿವೆ, ಅನೇಕ ಹೆಸರುಗಳಿವೆ. ನಾವು ಬ್ರಹ್ಮನಿಗೆ 16 ಕಲೆಗಳಿವೆ ಅಂತ ಒಂದು ಸಲ ಇಲ್ಲಿ ತಿಳ್ಕೊಂಡ್ವಿ. 16 ಕಲೆಗಳು, ದಿಕ್ಕುಗಳು, 4 ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆಮೇಲೆ ದ್ವಿಲೋಕ ಅಂದರೆ ಸ್ವರ್ಗಲೋಕ, ಆಮೇಲೆ ಸಮುದ್ರ, ಮತ್ತು ಸೂರ್ಯ, ಚಂದ್ರ, ಮಿಂಚು, ಮಾನವನ ಅಲ್ಲಿರ್ತಕ್ಕಂಥ ಈ ದೃಷ್ಟಿ, ಅವನ ಕಿವಿಯಲ್ಲಿ ಬರ್ತಕ್ಕಂಥ ಶಬ್ದ, ಇವೆಲ್ಲವೂ ಭಗವಂತನ 16 ಕಲೆಗಳು. ಹಾಗಾಗಿ ಈ ಹೆಸರುಗಳು, ಈ ಎಲ್ಲ ಹೆಸರುಗಳ ಮೇಲೆ ನೀನು ಉಪಾಸನೆ ಮಾಡಿದ್ದೀಯಾ, ಇನ್ನೂ ಮಾಡಬೇಕು. ಅಂದರೆ ಭಗವಂತನಿಗೆ ಅನೇಕ ಹೆಸರುಗಳಿವೆ, ಬೇರೆ ಬೇರೆ ಹೆಸರುಗಳಿವೆ. ಅದರಲ್ಲಿ 16 ಕಲೆಗಳು ಭಗವಂತನ ಹೆಸರುಗಳೇ. ಹಾಗಾಗಿ ನೀನು ಮಾಡಿರ್ತಕ್ಕಂಥ ಸಾಧನೆ ಕಡಿಮೆ ಏನೂ ಅಲ್ಲ. ಹಾಗೆಯೇ ಮುಂದೆ ಬರ್ತಕ್ಕಂಥ ವಿಷಯದಲ್ಲಿ ಭಗವಂತನಿಗೆ ಬೇರೆ ಬೇರೆ ಹೆಸರುಗಳು, ವಿಷ್ಣು, ಬ್ರಹ್ಮ, ಈಶ್ವರ, ಆಮೇಲಿಂದ ಶಿವ, ಈ ಥರ ಬೇರೆ ಬೇರೆ ಹೆಸರುಗಳಿವೆ. ಅದನ್ನೆಲ್ಲ ನೀನು ಉಪಾಸನೆ ಮಾಡು. ಆ ನಾಮ ಉಪಾಸನೆ, ನಾಮ ಬ್ರಹ್ಮೋಪಾಸನೆ ಅಂತಾರೆ ಅದನ್ನು. ಅಂದರೆ ಭಗವಂತನಿಗೆ ವಿವಿಧವಾದ ಹೆಸರುಗಳಿವೆ, ಆ ಹೆಸರುಗಳಿಂದ ಭಗವಂತನನ್ನು ನೀನು ಉಪಾಸನೆ ಮಾಡು. ಇಲ್ಲಿ ಉಪಾಸನೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯ. ಯಾಕೆ ಅಂದರೆ ಪೂಜೆ, ಧ್ಯಾನ ಅವೆಲ್ಲನೂ ಮೀರಿರ್ತಕ್ಕಂಥದ್ದು ಉಪಾಸನೆಯ ಕ್ರಮ. ಇಲ್ಲಿ ಉಪಾಸನೆ ಅಂದರೆ ಸದಾ ಚಿಂತನೆ ಮಾಡ್ತಕ್ಕಂಥದ್ದು. ನಾವು ಪೂಜೆ ಅಂದರೆ ಏನು ಮಾಡ್ತೀವಿ?
ಯಾವುದೋ ಒಂದು ಕಾಲವನ್ನು ನಿರ್ಣಯ ಮಾಡ್ಕೊತೀವಿ. ಅದು ಆ ಸಮಯದಲ್ಲಿ ಒಂದು ತೆಂಗಿನಕಾಯೋ ಅಥವಾ ಹೂವು ಹಣ್ಣು ಏನೋ ಭಗವಂತನ ಹತ್ರ ಇಡ್ತೀವಿ, ಅಷ್ಟಕ್ಕೆ ಮುಗಿಯುತ್ತೆ, ಅದು ಪೂಜೆ ಅಷ್ಟೇ. ಆದರೆ ಈ ಉಪಾಸನೆ ಅನ್ನೋದು ಸದಾ ಜೀವನದುದ್ದಕ್ಕೂ ಜೀವನದ ಹೆಜ್ಜೆ ಹೆಜ್ಜೆಗೂ ಆ ಭಗವಂತನ ನಾಮಸ್ಮರಣೆ ಮಾಡುವುದು ಅದು ಉಪಾಸನೆ. ಹಾಗಾಗಿ ನಿತ್ಯ ಜೀವನದಲ್ಲಿ ಯಾವುದೇ ಕ್ಷಣವನ್ನು ಬಿಡದೆ ಭಗವಂತನ ನಾಮಸ್ಮರಣೆ ಚಿಂತನೆ ಮಾಡತಕ್ಕಂಥದ್ದೇ ಉಪಾಸನೆ. ಇಲ್ಲಿ ನಾಮ ಬ್ರಹ್ಮೋಪಾಸನೆ ಅಂದರೆ ಬ್ರಹ್ಮನ ತತ್ವ ಎಲ್ಲ ಹೆಸರುಗಳಲ್ಲಿಯೂ ಇದೆ. ಪ್ರಪಂಚದಲ್ಲಿ ಏನೇನು ಹೆಸರುಗಳಿದ್ದಾವೆ, ಪ್ರಾಣಿಗಳು, ಪಕ್ಷಿಗಳು, ಮಾನವರು, ದೇವತೆಗಳು ಅಲ್ಲೆಲ್ಲನೂ ಭಗವಂತನ ಅಂಶ ಇದೆ. ಹಾಗಾಗಿ ನೀನು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ, ವೇದಗಳು, ಉಪನಿಷತ್ತುಗಳು, ಆ ವೇದಾಂಗಗಳು, ಅಲ್ಲೆಲ್ಲ ಬರ್ತಕ್ಕಂಥದ್ದು ಭಗವಂತನ ನಾಮವೇ. ಅದು ಮಾಡಿರೋದು, ಅದು ನೀನು ಮಾಡಿರ್ತಕ್ಕಂಥ ಸಾಧನೆಯನ್ನು ಅದು ಹೊಗಳಬೇಕಾಗಿರೋದೆ. ಆದರೆ ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು ಒಂದಿದೆ. ಅದು ಏನಪ್ಪ ಅಂದರೆ ವಾಕ್ಯೆಂಬ ಬ್ರಹ್ಮ. ವಾಗುಪಾಸನೆ ಮಾಡಬೇಕು. ಇಲ್ಲಿ ವಾಕ್ ಅಂದರೆ ಮಾತು. ವಾಕ್ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ. ವಾಕ್ ಅಂದರೆ ಮಾತಿನ ಮೂಲಕ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥದ್ದು. ಮಾತಿನ ಮೂಲಕ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥದ್ದು ಅಂದರೆ ನಾವು ಆಡುವ ಪ್ರತಿ ಮಾತಿನಲ್ಲಿಯೂ ಭಗವಂತನ ಅಂಶ ಇರಬೇಕು. ಇದು ಎಷ್ಟು ಸುಲಭವೋ, ಹೇಳುವುದು ಎಷ್ಟು ಸುಲಭವೋ, ಆಚರಿಸುವುದು ಅಷ್ಟೇ ಕಷ್ಟ. ನಾವು ಮಾತಾಡುವಾಗ ಬಹಳಷ್ಟು ನಮಗೆ ಆ ಕಡೆ ಗಮನ ಇರಬೇಕು. ನಾನು ಮಾತಾಡ್ತಾ ಇರುವಾಗ ಆ ಬ್ರಹ್ಮತತ್ವವನ್ನು ಬಿಟ್ಟು ಎಲ್ಲಿ ಎಡವ್ಕೊತೀನೋ ಅಂತಕ್ಕಂಥ ಎಚ್ಚರಿಕೆಯನ್ನು ಅಥವಾ ಪ್ರಜ್ಞೆಯನ್ನು ನಮ್ಮಲ್ಲಿರಬೇಕು. ಪ್ರತಿ ಕ್ಷಣದಲ್ಲಿ ಏನು ಮಾತಾಡ್ತಾ ಇದ್ದೀನಿ, ಏನು ಮಾತಾಡಿದರೆ ಇತರರಿಗೆ ಹಿತವಾಗಿರುತ್ತೆ, ಏನು ಮಾತಾಡಿದರೆ ಅಹಿತವಾಗಿರುತ್ತೆ, ಅದನ್ನು ಎಚ್ಚರಿಕೆಯಿಂದ ಪಾಲನೆ ಮಾಡುವುದೇ ವಾಗುಪಾಸನೆ ಅಂತಾರೆ. ಇಲ್ಲಿ ವಾಕ್ಯ ನಾಮಕ್ಕಿಂತ ಹೆಚ್ಚಿನದು. ಇಲ್ಲಿವರೆಗೂ ನೀನೇನೇನು ನಾಮ ಬ್ರಹ್ಮೋಪಾಸನೆ ಮಾಡಿದ್ದೀಯ, ವೇದಗಳ ಉಪನಿಷತ್ತುಗಳು ಅವನ್ನೆಲ್ಲ ಏನು ಓದಿದ್ದೀಯೋ ಅಲ್ಲಿ ಬರ್ತಕ್ಕಂಥ ಭಗವನ್ ನಾಮ ಸ್ಮರಣೆ. ನಾರದ ಅಂದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಭಗವನ್ನಾಮ ಸ್ಮರಣೆ. ನಾರಾಯಣ ನಾರಾಯಣ ಅಂತಲೇ ಕಾಣಿಸ್ಕೊಳ್ಳೋದು ನಮಗೆ ಎಲ್ಲ ಕಡೆಯೂ ನಾವು ನೋಡಿದ್ದೀವಿ. ಹಾಗಾಗಿ ನೀನು ಇಲ್ಲಿವರೆಗೂ ಏನು ನಾಮಸ್ಮರಣೆ ಮಾಡಿದ್ದೀಯ ಅದಕ್ಕಿಂತ ಹೆಚ್ಚಿನದು ವಾಕು. ಅದಕ್ಕೆ ನೀನು ಅದರ ಜೊತೆಗೆ ಏನು ನಾಮಸ್ಮರಣೆ ಮಾಡಿದ್ದೀಯೋ ಅದರ ಜೊತೆಗೆ ನೀನಿನ್ನು ಮುಂದೆ ವಾಗುಪಾಸನೆ ಮಾಡಬೇಕು. ಅಂದರೆ ಮಾತಿನ ಮೂಲಕ ನೀನು ಉಪಾಸನೆಯನ್ನು ಮಾಡಬೇಕು. ಮಾತಿನ ಮೂಲಕ ನೀನು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಮಾತು ಬಹಳ ಮುಖ್ಯ. ವಾಕ್ಯ ಋಗ್ವೇದವನ್ನು ತಿಳಿಸಿಕೊಡುತ್ತದೆ. ಋಗ್ವೇದದಲ್ಲಿ ಬರ್ತಕ್ಕಂಥ ಭಗವಂತನ ಎಲ್ಲ ವಿಷಯಗಳು, ಸೃಷ್ಟಿ, ಸ್ಥಿತಿ, ಲಯ, ಅಲ್ಲೆಲ್ಲ ಬರ್ತಕ್ಕಂಥದ್ದು ಋಗ್ವೇದದಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳು ಮಾತಿನ ಮೂಲಕವೇ. ಅಂದರೆ ಮಾತುಗಳನ್ನು ಲಿಪಿಯ ಮೂಲಕ ತೋರಿಸಿರ್ತಾರಷ್ಟೇ. ಬರಹಗಾರ ಏನು ಬರೀಬೇಕು, ಏನು ಹೇಳಬೇಕು ಅಂತ ಅಂದ್ಕೊಂತಾನೋ ಅದನ್ನು ಅಕ್ಷರದಲ್ಲಿ ತೋರಿಸಿರ್ತಾನೆ ಅಷ್ಟೇ ಹೊರತು ಅವೆಲ್ಲ ಮಾತುಗಳೇ. ಋಗ್ವೇದದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರ ಸರಣಿಯು ಮಾತುಗಳೇ. ವಾಕು ಇಲ್ಲದಿದ್ದರೆ ಧರ್ಮವಾಗಲಿ, ಸತ್ಯವಾಗಲಿ, ಸುಳ್ಳಾಗಲಿ ವಾಕ್ಯ ಎಲ್ಲವನ್ನೂ ತಿಳಿಸಿಕೊಡುತ್ತದೆ. ನೋಡಿ, ಮಾತಿಲ್ಲದೆ ಇದ್ದರೆ ಧರ್ಮ ಆಚರಣೆ ಬರೋದಿಲ್ಲ, ಧರ್ಮದ ಬಗ್ಗೆ ಏನೋ ಮಾತಾಡೋಕ್ಕೆ ಬರೋದಿಲ್ಲ, ಸತ್ಯ ತಿಳಿಸೋದಕ್ಕೆ ಬರೋದಿಲ್ಲ, ಅಥವಾ ಸುಳ್ಳು ಹೇಳಬೇಕು ಅಂದ್ರೂ ಮಾತೇ ಬೇಕು. ಇಲ್ಲೇ ಎಚ್ಚರಿಕೆ ಇರಬೇಕು. ನಾನು ಹೇಳ್ತಾ ಇರೋದು ಧರ್ಮ ಮಾರ್ಗದಲ್ಲಿದೆಯೇ, ಸತ್ಯವಾಗಿದೆಯೇ, ಅಥವಾ ಸುಳ್ಳಿನ ಪ್ರತಿಪಾದನೆ ಇದೆಯೇ, ಅಲ್ಲಿ ಎಚ್ಚರಿಕೆ ಇರಬೇಕು. ಅದಕ್ಕೋಸ್ಕರ ನೀನು ವಾಕನ್ನು
ಬಹಳ ಎಚ್ಚರಿಕೆಯಿಂದ ಬಳಸಿ ಆ ವೇದಗಳು ಬರ್ತಕ್ಕಂಥದ್ದು, ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಏನೇನು ವಿಷಯ ಇದೆ ಅದೆಲ್ಲ ಮಾತಿನ ಮೂಲಕನೇ ಬಂದಿರೋದು. ಹಾಗಾಗಿ ನೀನು ಮಾತಿನ ಮೂಲಕ ನೀನು ಉಪಾಸನೆ ವಾಗುಪಾಸನೆ ಮಾಡಬೇಕು ಅಂತ ಸನತ್ಕುಮಾರ ಮಹರ್ಷಿ ನಾರದನಿಗೆ ಹೇಳ್ತಾನೆ. ಮುಂದುವರೆದು ನೀನು ಈವರೆಗೆ ತಿಳಿದಿರ್ತಕ್ಕಂಥ ಬ್ರಹ್ಮವೆಂಬ ಉಪಾಸನೆ ಮಾಡಬೇಕು. ಬ್ರಹ್ಮನ ನಾಮದ ಜೊತೆಗೆ ಬ್ರಹ್ಮನ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಶಬ್ದಗಳನ್ನು ಉಪಾಸನೆ ಮಾಡಬೇಕು. ಅದನ್ನು ಶಬ್ದೋಪಾಸನೆ ಅಂತ ಹೇಳ್ತೀವಿ. ಅದಕ್ಕೆ ಬ್ರಹ್ಮನ ನಾದ ಬ್ರಹ್ಮ ಅಂತ ಹೇಳ್ತೀವಿ. ಈ ಜಗತ್ತೆಲ್ಲ ಬ್ರಹ್ಮನು ಶಬ್ದದ ಮೂಲಕನೇ ಸೃಷ್ಟಿ ಮಾಡಿರೋದು ಅಂತ ಕೂಡ ನಾವು ತಿಳ್ಕೊತೀವಿ. ಹಾಗಾಗಿ ಆ ಶಬ್ದ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ಎಲ್ಲ ರೀತಿಯಲ್ಲಿರ್ತಕ್ಕಂಥ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತ ಅಲ್ಲೆಲ್ಲ ಬಂದಿರತಕ್ಕಂಥ ಮಾತುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿಬಿಟ್ಟು ವಾಗ್ದೇವಿಯ ಸಂಸಾರ ಅಂತ ಹೆಸರು ಕೊಟ್ಟಿದ್ದಾರೆ. ವಾಗ್ದೇವಿಯ ಸಂಸಾರ. ವಾಗ್ದೇವಿಯ ಸಂಸಾರದಲ್ಲಿ ಎಲ್ಲ ರೀತಿಯ ಸಾಹಿತ್ಯ, ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ ಅಲ್ಲೆಲ್ಲ ಕಡೆನೂ ನಾವು ವಾಗ್ದೇವಿಯ ದರ್ಶನವನ್ನು ಪಡ್ಕೊತೀವಿ. ಹಾಗಾಗಿ ನೀನು ಸದಾ ವಾಕ್ಕನ್ನು ತಪಸ್ಸೆಂದು ಭಾವಿಸಿ ನೀನು ಮಾತನಾಡುವಾಗ ಎಚ್ಚರಿಕೆಯಿಂದ ಭಗವಂತನ ಮೆಚ್ಚುಗೆಯನ್ನು ಪಡೆಯುವಂತಹ ದಾರಿಯಲ್ಲೇ ನೀನು ಮಾತನಾಡಬೇಕು. ಇದು ವಾಗುಪಾಸನೆ ಅಂತ ಸನತ್ಕುಮಾರ ಪ್ರಭುಗಳು ನಾರದನಿಗೆ ಇಲ್ಲಿ ಬೋಧಿಸ್ತಾ ಇದ್ದಾರೆ. ಹಾಗೆ ಈ ವಾಕ್ ಎಲ್ಲೆಲ್ಲ ಇದೆಯಪ್ಪ ಅಂತಂದರೆ ಶಾಸ್ತ್ರೀಯ, ಜನಸಾಮಾನ್ಯ ಎರಡರ ಕಡೆಯೂ ಬರುತ್ತೆ. ಜನಸಾಮಾನ್ಯರು ಮಾತಾಡೋದು ಮಾತುಗಳಿಂದಲೇ, ಶಾಸ್ತ್ರೀಯ ಗ್ರಂಥಗಳಲ್ಲಿರೋದು ಮಾತುಗಳೇ. ಹಾಗೆ ವರ್ಣಾತ್ಮಕ ಶಬ್ದ ಭಂಡಾರವೇ ಸಕಲ ಶಾಸ್ತ್ರಗಳು. ವರ್ಣನಾತೀತವಾಗಿರ್ತಕ್ಕಂಥ ಶಬ್ದ ಭಂಡಾರ ನಾವು ಶಾಸ್ತ್ರಗಳಲ್ಲಿ ಕಾಣ್ತೀವಿ. ಹಾಗಾಗಿ ಬ್ರಹ್ಮವೆಂದು ಅರಿತು ಆ ಶಬ್ದೋಪಾಸನೆ ಮಾಡು, ಅಂದರೆ ವಾಗುಪಾಸನೆ ಮಾಡು, ವಾಕ್ಯನ ತಪಸ್ಸನ್ನು ಮಾಡು. ಹೀಗೆ ಇಂಥ ವಾಕ್ ಪ್ರಪಂಚದಲ್ಲಿ ಪೂರ್ಣವಾಗಿ ಅರಿತುಕೊಳ್ಳುವುದು ಮಾನವನ ಒಬ್ಬನಿಗೆ ಸಾಧ್ಯ. ಇದನ್ನು ಜ್ಞಾಪಿಸ್ತಾ ಇದ್ದಾರೆ. ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳು ಏನೋ ಇದಾವಂತೆ. ಎಲ್ಲರಿಗೂ ಶಕ್ತಿ ಇದೆ, ಅವನು ಜೀವನ ಮಾಡುತ್ತೆ. ಆದರೆ ಮಾತಿನ ವರ ಭಗವಂತನು ಕೊಟ್ಟಿರೋದು ಮಾನವನಿಗೆ ಒಬ್ಬನಿಗೇನೆ. ಅದನ್ನೇನು ಸದುಪಯೋಗ ಮಾಡಿಕೋ, ಇದೊಂದು ದೊಡ್ಡ ವರ. ಹಾಗಾಗಿ ನೀನು ಮಾತನ್ನು ಭಗವಂತನೆಂದು ಭಾವಿಸಿ ಮಾತನಾಡುವಾಗ ಇದೊಂದು ತಪಸ್ಸೆಂದು ಆಚರಿಸು. ಹಾಗೆಯೇ ಮುಂದುವರೆದು ಹೇಳ್ತಾರೆ, ಈ ವಾಕು ಹೇಗೆ ಎಂಥದ್ದಪ್ಪ ಅಂದರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ವಾಂಗ್ಮಯ ತಪಸ್ಸು ಅಂತ ಅರ್ಜುನನಿಗೆ ಬೋಧನೆ ಮಾಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ವಾಂಗ್ಮಯ ತಪಸ್ಸು, ವಾಕ್ಯೇ ತಪಸ್ಸು, ಮಾತೇ ತಪಸ್ಸು. ಹಾಗಾಗಿ ಕೃಷ್ಣ ಪರಮಾತ್ಮ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಚಯೇತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪೋಚ್ಯತೆ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾತಿನ ಬಗ್ಗೆ, ಮಾತು ಹೇಗಿರಬೇಕು ಅಂತ ಇಲ್ಲಿ ಹೇಳ್ತಾರೆ. ಅನುದ್ವೇಗಕರಂ, ಉದ್ವೇಗರಹಿತವಾಗಿರಬೇಕು. ನಾವು ಮಾತನಾಡುವಾಗ ಇದೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ, ನಮ್ಮ ಸಂಸಾರದಲ್ಲಿ, ನಮ್ಮ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇದು ದಿನ ನಡೀತಾ ಇರುತ್ತೆ. ಇದನ್ನು ನಾವು ಜ್ಞಾಪಿಸ್ಕೊಂಡ್ರೆ ಎಷ್ಟು ಕಷ್ಟ, ನಮ್ಮ ಏನು ಹೇಳಿಬಿಟ್ಟಿದ್ದಾರೆ, ಆ ಎಚ್ಚರಿಕೆ ನಮಗಿದೆಯಾ ಅಂತ ನಾವು
ಜೀವನದಲ್ಲಿ ಜ್ಞಾಪಿಸಿಕೊಂಡ್ರೆ ಗೊತ್ತಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ಮಾತಾಡುವಾಗ, ಒಬ್ಬ ಶಿಕ್ಷಕ ಶಿಷ್ಯರ ಜೊತೆಯಲ್ಲಿ ಮಾತಾಡುವಾಗ ಎಷ್ಟೋ ಸಲ ಶಿಕ್ಷಕರು ಅವರು ಏನೋ ನಾನು ಹೇಳಿದ್ದೆ ಸರಿ, ಏನಲ್ಲೇ ನಾನು ಬರೆಸಿದ್ದೊಂದು ನೀನು ಬರೆಯೋದೊಂದೇನೋ, ಅವನಿಗೇನು ಸ್ವಾತಂತ್ರ್ಯ ಇಲ್ವಾ, ಅವನಿಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ, ಅವನಿಷ್ಟ ಬಂದಿದ್ದೇನು, ಅವನು ಸರಿ ಅನ್ನಿಸಿದ್ದು ಬರೆದಿದ್ದು ತಪ್ಪ, ಇದೆಲ್ಲ ಪ್ರತಿ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ನೋಡ್ತೀವಿ. ಶಿಕ್ಷಕರಿಗಂತೂ ಇದು ಬೇಕೇ ಬೇಕು. ಶಿಕ್ಷಕರು ಇದನ್ನೆಲ್ಲ ತಿಳ್ಕೊಂಡ್ರೆ ಒಬ್ಬ ಶಿಷ್ಯನನ್ನು ಯಾವ ಥರ ನೋಡ್ಬೋದು, ಒಬ್ಬ ಫಿಲಾಸಫರ್ ಥರ. ಆ ಶಿಕ್ಷಕ ಫಿಲಾಸಫರ್ ಆದರೆ ಒಬ್ಬ ವಿದ್ಯಾರ್ಥಿಯನ್ನು ಯಾವ ರೀತಿ ಒಬ್ಬ ಸ್ನೇಹಿತನಾಗಿ, ಒಬ್ಬ ಮಾರ್ಗದರ್ಶಿಯಾಗಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಒಂದು ಪ್ರಜ್ಞೆ ಆ ಶಿಕ್ಷಕನಿಗಿರುತ್ತೆ. ಹಾಗಾಗಿ ಅನುದ್ವೇಗಕರ, ಉದ್ವೇಗರಹಿತವಾಗಿರಬೇಕು, ಸತ್ಯವಾಗಿರಬೇಕು, ಎಲ್ಲ ಮೆಚ್ಕೋಬೇಕು ಅಂತ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡಬಾರ್ದು. ಸತ್ಯಂ ಪ್ರಿಯವಾಗಿರಬೇಕು, ಅಪ್ರಿಯವಾಗಿರಬಾರ್ದು. ಸತ್ಯವಾದರೂ ಕಟುವಾಗಿರಬಾರ್ದು. ಪ್ರಿಯಂ ಸ್ವಾಧ್ಯಾಯಾಭ್ಯಸರಂತೈವ. ಇದು ಹೇಗೆ ಮಾಡಬೇಕಪ್ಪ ಅಂದರೆ ಸ್ವತಃ ಅಧ್ಯಯನ ಮಾಡಿ, ಇಂತಹ ಸತ್ಸಂಗಗಳಲ್ಲಿ ಕೇಳಿ, ಪುರಾಣಗಳನ್ನು ಓದಿ, ಉಪನಿಷತ್ತುಗಳನ್ನು ಓದಿ, ಅಲ್ಲಿಂದ ಈ ವಾಂಗ್ಮಯ ತಪಸ್ಸನ್ನು ಮಾಡಬೇಕಪ್ಪ ಅರ್ಜುನ ಅಂತ ಕೃಷ್ಣ ಇದರಲ್ಲಿ ಭಗವದ್ಗೀತೆಯಲ್ಲಿ ಇದೊಂದು ತಪಸ್ಸು, ಮಾತಿನ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಕವಿಗಳು ಏನು ಎಲ್ಲ ಭಾಷೆಗಳಲ್ಲಿ ಕವಿತ್ವವನ್ನು ರಚನೆ ಮಾಡಿದ್ದಾರೆ, ಅವರೆಲ್ಲ ಮೊದಲು ವಾಗ್ದೇವಿಯನ್ನು ನೆನೆಸಿಕೊಂಡು ಸರಸ್ವತಿಯನ್ನು ಧ್ಯಾನ ಮಾಡಿ, ಸರಸ್ವತಿಯ ಉಪಾಸಕರಾಗಿ ಅವರ ಪ್ರಾರಂಭದಲ್ಲೇ ಸರಸ್ವತಿಯನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿ ತಮ್ಮ ಕವಿತ್ವವನ್ನು ಪ್ರಾರಂಭ ಮಾಡ್ತಾರೆ. ಪೀಠಿಕೆಯಲ್ಲಿ, ಎಲ್ಲ ಪೀಠಿಕೆಯ ಗ್ರಂಥಗಳಲ್ಲಿ ನಾವು ಓದ್ತೀವಿ. ಕುಮಾರವ್ಯಾಸ 15ನೇ ಶತಮಾನದಲ್ಲಿ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂದಿರಿ ಮಹಾಭಾರತವನ್ನು ಬರೀಬೇಕಾದ್ರೆ ಸರಸ್ವತಿಯನ್ನು ಧ್ಯಾನ ಮಾಡ್ತಾನೆ. ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರೋದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕೆ ಶೌರಿ ಸುರಪತಿ ಸೂರಿಗಳಿಗೆ ಅನುಪಮದ ಯುಕ್ತಿಯೇ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎಲ್ಲ ದಿಕ್ವೆಯಲ್ಲಿ. ಏನು ಚೆನ್ನಾಗಿದೆ, ಎಂತಹ ವಾಂಗ್ಮಯ ತಪಸ್ಸು. ಇದೇ ವಾಂಗ್ಮಯ ತಪಸ್ಸು ಅಂದರೆ ಸನತ್ ಕುಮಾರ್ ನಾರದನ್ನು ಬೋಧಿಸಿದ್ದಾನೆ. ಇದಾಗಿರುವುದು 15ನೇ ಶತಮಾನದಲ್ಲಿ. ವಾರಿಜಾಸನೆ ಅಂದರೆ ಕಮಲಾಸನೆ, ಕಮಲದ ಮೇಲೆ ಕೂತ್ಕಿರ್ತಕ್ಕಂಥ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದೋದ್ಭವೇ, ಸಕಲ ಶಾಸ್ತ್ರಗಳ ವಿಚಾರದಿಂದ ಉದ್ಭವವಾಗಿರ್ತಕ್ಕಂಥ ಮಹಾಶಕ್ತಿಯೇ. ವಚನ ರಚನೋದ್ಧಾರೆ, ಇವೆಲ್ಲ ರಚನೆ ಆಗಬೇಕಾದ್ರೆ ಉದ್ಧಾರ ಮಾಡಿದ್ದು ನೀನೇ. ಸಕಲ ಶಾಸ್ತ್ರ ವಿಚಾರದೋದ್ಭವೇ ವಚನ ರಚನೋದ್ಧಾರೆ ಶೌರಿ ಸುರಪತಿ ಸೂರಿಗಳಿಗೆ ಅನುಪಮದ ಯುಕ್ತಿಯೇ. ಎಲ್ಲ ದೇವಾನುದೇವತೆಗಳಿಗೆ, ಇಂದ್ರಾದಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರಿಗೆಲ್ಲ ಉಚಿತವಾದ ಜ್ಞಾನವನ್ನು ಕೊಟ್ಟಂಥ ಮಹಾಶಕ್ತಿಯೇ. ಶೌರಿ ಸುರಪತಿ ಸೂರಿಗಳಿಗೆ ಅನುಪಮದ ಯುಕ್ತಿಯೇ. ಶಾರದೆಯೇ ನರ್ತಿಸುಗೆ, ನನ್ನ ನಾಲ್ಗೆ ಮೇಲೆ ನರ್ತನೆ ಮಾಡು. ದಟ್ ಗ್ರೇಟ್ ಕುಮಾರವ್ಯಾಸ ಅಪೀಸ್ ಶಾರದಾ ಟು ಡಾನ್ಸ್ ಆನ್ ದಿ ಟಿಪ್ ಆಫ್ ಹಿಸ್ ಟಂಗ್. ಎಷ್ಟು ಚೆನ್ನಾಗಿದೆ. ನನ್ನ ನಾಲಿಗೆ ಮೇಲೆ ನರ್ತನೆ ಮಾಡು ನೀನು, ಆವಾಗ ನನ್ನ ಕವಿತ್ವ, ನನ್ನ ರಚನೆ ಸೂರಿಗಳಿಗೆ ಅನುಪಮದ ಯುಕ್ತಿಯೇ. ಅವರೆಲ್ಲ ಯಾರ್ಯಾರಿಗೂ ಏನೇನು ಜ್ಞಾನ ಬೇಕೋ ನಿನ್ನಿಂದ ಪಡಿತಕ್ಕಂಥ ಒಂದು ಅವಕಾಶ ಮಾಡಿಕೊಡು ಅಂತ. ಹಾಗೆ 15ನೇ ಶತಮಾನದಲ್ಲೇ ಕುಮಾರವ್ಯಾಸನ ಕಾಲದಲ್ಲೇ ಕೋತನಾನು ಇದ್ದಿದ್ದು, ಅದೇ 15ನೇ ಶತಮಾನ. ನಾವು ಅವಿಬ್ಬರು ಸಾಹಿತ್ಯವನ್ನು ಓದಿದರೆ ಇಬ್ಬರಿಗೂ ಪರಿಚಯ ಇತ್ತೇನೋ ಅನ್ನೋಷ್ಟರ ಮಟ್ಟಿಗೆ ನಮಗೆ ಅಲ್ಲಿ ಗೊತ್ತಾಗುತ್ತೆ ಅವರ ಯಾವ ಥರ ಭಾಷೆ ಬಳಸಿದ್ದಾರೆ, ಯಾವ ಥರದ ಉಪಮಾನಗಳನ್ನು ಬಳಸಿದ್ದಾರೆ ನಮಗೆ ಗೊತ್ತಾಗುತ್ತೆ. ಹಾಗೆ ಕೋತನ ಭಾಗವತದ ಪ್ರಾರಂಭದಲ್ಲಿ
ಪ್ರಾರ್ಥನೆ ಮಾಡ್ತಾರೆ ಆ ವಾಗ್ದೇವಿಯನ್ನು. ಹೇಗೆ ಅಂದರೆ, తల్లి నిన్ను తలంచి పుస్తకము చేతనంబూనిటిన్ నీవు నా ఉల్లంబంధున నిలిచి ధృంభణముగా ముక్తులు సుశబ్దంబు శోభిల్లంబల్కుము నాదువాక్కులను సంప్రీతిను జగన్మోహిని పుల్లాబ్జాక్షి సరస్వతి భగవతి పూర్ణేందు బింబానన. తల్లి నిన్ను తలంచి, ನಿನ್ನನ್ನು ಜ್ಞಾಪಿಸ್ಕೊಂಡು ನಿನ್ನನ್ನು ಧ್ಯಾನ ಮಾಡ್ತಾ ಪುಸ್ತಕ ಕೈಯಲ್ಲಿ ಹಿಡ್ಕೊತಾ ಇದ್ದೇನೆ. ಪುಸ್ತಕಮು ಚೇತನ ಭೂನಿತಿನ್ ನೀವು ನಾ ಇಲ್ಲಂಬಂದು ನಿಂತು ನನ್ನ ಮನಸ್ಸಿನಲ್ಲಿ ನಿಂತು ಶೋಭಿಲ್ಲಂಬಲ್ಕು ನಾಗುವಾಕು ನಾನು ಏನೇನು ಮಾತಾಡ್ತೀನೋ ಅದೆಲ್ಲ ಶೋಭಿಸ್ತರ ಇರಬೇಕು, ಅಷ್ಟು ಸ್ಫುಟವಾಗಿರಬೇಕು, ಅಷ್ಟು ಚೆನ್ನಾಗಿ ಭಾಷೆ ನಾಲಿಗೆಯಿಂದ ಬರಬೇಕು. ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀನು ನನಗೆ ಸಹಾಯ ಮಾಡುವಂತ. ಇನ್ನೊಬ್ಬ ತೆಲುಗು ಕವಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾನೆ. ಪಾಲನು ನೀರುವೇರ್ಪರಚು ವಾರುವಮೆಕ್ಕು ವಜೀರು ಕೊಮ್ಮ ನೀಮೇಲು ಪರಾಕು ಜಯಿಸಿದನು ವಿದ್ಯೆಯು ಬುದ್ಧಿಯು ವಾಕ್ಪಟುತ್ವಂ ಮೇಲು ಚಿರಾಯುವನ್ ಮಿಕ್ಕಿಲಿ ಸಂಪದ ನಾಲ್ಕು ಸಂಘವಮ್ಮ ಭಾರತೀ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಕವಿ. ಅಂದರೆ ಇದೆಲ್ಲ ವಾಗುವಾಗುತ್ತಾನೆ. ಪಾಲನು ನೀರು ಏರ್ಪರತು, ಹಾಲು ನೀರು ಸೇರಿಸ್ಬಿಟ್ಟು ಹಂಸ ಅದರ ಮುಂದುಗಡೆ ಇಟ್ಟರೆ ಹಾಲನ್ನು ಮಾತ್ರ ಹೀರಿಕೊಂಡು ನೀರನ್ನು ಬಿಟ್ಟುಬಿಡುತ್ತಂತೆ. ಅಂತಹ ವಾಹನ ಮೆಕ್ಕು ವಜೀರು ಕೊಮ್ಮ ಅಂದರೆ ಹಂಸವಾಹನೆ, ಅದರ ಮೇಲೆ ನೀನು ಸವಾರಿ ಮಾಡತಕ್ಕಂಥ ಹಂಸವಾಹನೆ. ನೀ ಮೇಲು ಪರಾಕು ದೇಶದನ್ನು ನೀನು ಏನು ಜ್ಞಾನ ಕೊಡ್ತೀಯೋ ಅದರಿಂದ ನಿನ್ನ ಹೊಗಳ್ತೀನಿ. ನೀ ಮೇಲು ಪರಾಕು ದೇಶದನ್ನು ವಿದ್ಯೆಯು ಬುದ್ಧಿಯು ವಾಕ್ಪಟುತ್ವಮು ವಿದ್ಯೆ ಕೊಡು, ಬರೀ ವಿದ್ಯೆ ಸಾಲದು ಬುದ್ಧಿ ಕೊಡು, ಅದರ ಜೊತೆಗೆ ವಾಕ್ಪಟುತ್ವಮು ಮೇಲು ಚಿರಾಯುವು ಆಯಸ್ಸು ಬೇಕು. ಎಲ್ಲ ಗೊತ್ತಿದ್ದು 25 ವರ್ಷಕ್ಕೂ ಅಲ್ಲ ಏನು ಪ್ರಯೋಜನ. ಹಾಗಾಗಿ ಮೇಲು ಚಿರಾಯುವು ಮಿಕ್ಕಿಲಿ ಸಂಪದ ಬಹಳ ಮುಖ್ಯವಾದ್ದು. ವಿಶೇಷವಾಗಿರ್ತಕ್ಕಂಥ ಸಂಪತ್ತನ್ನು ನನಗೆ ಕೊಡು. ಯಾವುದೋ ವಿಶೇಷವಾದ ಸಂಪತ್ತಂದರೆ ಜ್ಞಾನ. ಅದೇನೆ ಬೇಕಾಗಿರ್ತಕ್ಕಂಥ ನನಗೆ ಬೇಕಾಗಿರ್ತಕ್ಕಂಥ ಸಂಪತ್ತು, ಅದನ್ನೆಲ್ಲ ಕೊಡು ಅಂತ ಸರಸ್ವತಿಯನ್ನು ಆ ಮಹಾನ್ ಕವಿ ಬೇಡ್ತಾನೆ. ಹಾಗಾಗಿ ವಾಕ್ ಅಂದರೆ ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಇದರಿಂದ ಏನು ತಿಳ್ಕೋಬೇಕಾಗಿರೋದು ಅಂದರೆ, ನಮ್ಮ ನಿತ್ಯ ಜೀವನದಲ್ಲಿ ವಾಕನ್ನು ತಪಸ್ಸಾಗಿ ಪರಿಗಣಿಸಿ ನಮ್ಮ ದಿನದ ವ್ಯವಹಾರದಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು. ಅಷ್ಟೇ ಅಲ್ಲ, ಮುಂದುವರೆದು 12ನೇ ಶತಮಾನದಲ್ಲಿ ಶರಣ ಸಾಹಿತ್ಯದಲ್ಲಿ ಅಲ್ಲಿ ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ, ಸಾಕ್ಷಾತ್ ಭಗವಂತನೇ ಮಾತು. ಬಸವಣ್ಣವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ನೀನು ಮಾತಾಡ್ತಾ ಇದ್ದರೆ ಭಗವಂತ ಮೆಚ್ಚಿಕೊಂಡ, ಹೌದಪ್ಪ ನಾನು ನಿನ್ನನ್ನು ಹುಟ್ಟಿಸೋದಕ್ಕೆ ಸಾರ್ಥಕ ಆಯಿತು ಅಂತ ಭಗವಂತ ಮೆಚ್ಕೋಬೇಕು. ಇದೆಲ್ಲ ವಾಕ್ ತಪಸ್ಸೆ. ಹಾಗಾಗಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಈ ಮಾತನ್ನು ತಪಸ್ಸು ಅಂತ ಪರಿಗಣಿಸಿ ನಾವು ವ್ಯವಹರಿಸಬೇಕು ಅಂತ ನಾರದ ಮಹರ್ಷಿ ಸನತ್ಕುಮಾರ ಪ್ರಭುಗಳು ಇಲ್ಲಿ ಬೋಧನೆ ಮಾಡಿದಂತೆ ಚಾಂದೋಪನಿಷತ್ತಲ್ಲಿ ಇದೆ. ಹಾಗೆ ಮೇಡಮ್ ಬ್ಲವೆಟ್ಸ್ಕಿ ಅವರು ಬರೆದಿರ್ತಕ್ಕಂಥ ಐಸಿಸ್ ಅನ್ವಯಿಗಳು, ಅದನ್ನ ಬಗ್ಗೆ ಹೆಚ್ಚಿಗೆ ಓದಿಲ್ಲ ನಾನು, ಎಲ್ಲ ಪೀಠಿಕೆ ಸ್ವಲ್ಪ ಓದಿದಾಗ ನನಗನ್ನಿಸುತ್ತೆ, ಏನು ಈ ವಾಗ್ಮಯ ತಪಸ್ಸು ಅಂತ ಸನತ್ಕುಮಾರ ಪ್ರಭುಗಳು ನಾರದಂಗೆ ಹೇಳಿದ್ದಾರೋ ಆ ಕಲ್ಪನೆ ಇಲ್ಲಿದೆಯೋ. ಅದಕ್ಕೆ ಐಸಿಸ್ ಅನ್ವಯಿಡ್ ಅಂದರೆ ಜ್ಞಾನದೇವತೆಯ ಅನಾವರಣ. ಜ್ಞಾನದೇವತೆ ಒಂದು ಮುಸುಕಿದೆ, ಅದನ್ನು ಅನಾವರಣ ತೆಗೆದು, ಅಂದರೆ ಪುಸ್ತಕ ಬಿಚ್ಚಿ ನೋಡಬೇಕು ಅಂತ ಅನಿಸುತ್ತೆ ನನಗೆ. ಈಗ ಉಪನಿಷತ್ತುಗಳು ವೇದ ಇವೆಲ್ಲ ಇದಾವಲ್ಲ, ಅವನ್ನೆಲ್ಲ ಬಿಚ್ಚಿ ನೋಡಬೇಕು. ಅದೇನೇ ಈ ಐಸಿಸ್ ಅನ್ವಯಿಡ್ ಅಂತ. ಹಾಗೆ
ನಮ್ಮ ಭಾರತೀಯ ತತ್ವಶಾಸ್ತ್ರ ಏನಿದೆ ಅಲ್ಲಿ ದೇವಿ ಭಾಗವತಮ ಅಂತಿದೆ, ತೆಲುಗಿನಲ್ಲಿ ಕನ್ನಡದಲ್ಲೆಲ್ಲ ಇದೆ. ಬಹುಶಃ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ. ಇಡೀ ಸೃಷ್ಟಿಗೆ ಆ ದೇವಿನೇ ಕಾರಣ. ಇಲ್ಲಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಅಂತಕ್ಕಂಥ ವ್ಯತ್ಯಾಸ ಇಲ್ಲ, ಒಟ್ಟಿಗೆ ತಗೊಂಡು ಆ ದೇವಿ ಅಂತಕ್ಕಂಥ ಕಲ್ಪನೆಯನ್ನು ಕೊಟ್ಟಿದ್ದಾರಲ್ಲಿ ದೇವಿ ಭಾಗವತದಲ್ಲಿ. ಹಾಗಾಗಿ ಇವೆಲ್ಲನೂ ಐಸಿಸ್ ಅನ್ವೇಲ್ಡ್ ಆಗ್ಬೋದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ದೇವಿ ಭಾಗವತ ಆಗ್ಬೋದು, ಅಥವಾ ಸನತ್ ಕುಮಾರ್ ಪ್ರಭುಗಳು ಬೋಧಿಸ್ತಕ್ಕಂಥ ಈ ವಾಗ್ ಉಪಾಸನೆ ಆಗ್ಬೋದು, ಇವೆಲ್ಲನೂ ನಮ್ಮ ಮಾತಿಗೆ ಸಂಬಂಧಪಟ್ಟವು. ಹಾಗಾಗಿ ನಾವು ಮಾತನ್ನು ಸಾಕ್ಷಾತ್ ಬ್ರಹ್ಮ ಅಂತಕ್ಕ ಹಾಗೆ ಬ್ರಹ್ಮನೆಂದೇ ಭಾವಿಸಿ ನಾವು ಭಾಷೆಯನ್ನು ಬಳಸಬೇಕು ಅಂತ ಇಲ್ಲಿ ವಿವರವಾಗಿ ನಮಗೆ ಸನತ್ ಕುಮಾರ ಪ್ರಭುಗಳು ನಾರದನಿಗೆ ಬೋಧಿಸಿದಂತೆ ಗೊತ್ತಾಗುತ್ತೆ. ಹಾಗೆ ಮುಂದೆ ಅವ್ರು ಕೇಳ್ತಾರೆ ನಾರದ ಮಹರ್ಷಿ, ಹೌದು ನಾಮಬ್ರಹ್ಮಗಿಂತ ನಾದ ಬ್ರಹ್ಮ ಬಹಳ ಶ್ರೇಷ್ಠವಾದ್ದು ಅಂತ ನಿಮ್ಮಿಂದ ನಮಗೆ ಗೊತ್ತಾಯಿತು. ಅಂದರೆ ನಾಮಬ್ರಹ್ಮ ಅಂದರೆ ಏನು, ಆ ವೇದಗಳೆಲ್ಲ ಏನೇನು ಹೆಸರುಗಳೇನಿದೆ ಭಗವಂತನ ಬಗ್ಗೆ ಅದನ್ನು ಧ್ಯಾನ ಮಾಡಿ ಚಿಂತನೆ ಮಾಡ್ತಕ್ಕಂಥದ್ದು ಮೊದಲನೇದು. ಅದರ ಬಗ್ಗೆ ನಾನೊಂದಷ್ಟು ಸಾಧನೆ ಮಾಡಿದ್ದೀನಿ ಅಂತಲೂ ನೀವು ಒಪ್ಕೊಳ್ತಾ ಇದ್ದೀರಿ. ಅದಕ್ಕಿಂತ ಮಹತ್ವವಾದ್ದು ಈಗ ನನಗೆ ಗೊತ್ತಾಗ್ತಾ ಇದೆ, ಅದು ಯಾವುದು ಅಂದರೆ ವಾಗ್ದೇವಿಯ ಉಪಾಸನೆ, ಮಾತಿನಿಂದ ಮಾಡ್ತಕ್ಕಂಥ ತಪಸ್ಸು. ಅದಕ್ಕೆ ಅದನ್ನು ವಾಗೋಪಾಸನೆ, ವಾಗ್ ಉಪಾಸನೆ ಅಂತ ನನಗೆ ಅರಿವಾಯಿತು. ಅದಕ್ಕಿಂತ ಇನ್ನೇನಾದರೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲಿ ವಿಷಯ ಯಾವ ಥರ ತಗೊಂಡೋಗಿದ್ದಾರೆ ಅಂದರೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ, ಸೂಕ್ಷ್ಮದಿಂದ ಸೂಕ್ಷ್ಮ ಅತಿ ಸೂಕ್ಷ್ಮಕ್ಕೆ ತಗೊಂಡಾಗ್ತಾ ಇದ್ದಾರೆ. ಹೇಗೆ ನಾವು ಈ ಸ್ಥೂಲ ಲೋಕದಿಂದ ಮನೋಲೋಕ, ಮನೋಲೋಕದಿಂದ ಇದು ಕಾಮಲೋಕ, ಮನೋಲೋಕಕ್ಕೆ ಪ್ರಜ್ಞೆ ಬೆಳ್ಕೊಂಡು ಹೋಗುತ್ತೋ, ನಾವು ನಮ್ಮ ಇತಿಹಾಸ ವಾಂಗ್ಮಯದಲ್ಲಿ ಓದುತ್ತೇವೋ, ಹಾಗೆ ಇಲ್ಲಿ ಕೂಡ ನಾದೋಪಾಸನೆ, ನಾಮ ಉಪಾಸನೆಯಿಂದ ನಾದೋಪಾಸನೆ, ಅದಕ್ಕಿಂತ ನಾದೋಪಾಸನೆಗಿಂತ ಅಂದರೆ ಈ ವಾಂಗ್ಮಯ ತಪಸ್ಸಿಗಿಂತ ಇನ್ನೂ ಏನಾದರೂ ಶ್ರೇಷ್ಠವಾದಂಥ ಜ್ಞಾನ ಇದೆಯೇ ಅಂತ ನಾರದ ಮಹರ್ಷಿ ಸನತ್ ಕುಮಾರರನ್ನು ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದಪ್ಪ, ಇನ್ನೂ ಮಾತಿಗಿಂತ ಇನ್ನೂ ಶ್ರೇಷ್ಠವಾದೊಂದಿದೆ, ಅದನ್ನು ಮನೋಬ್ರಹ್ಮೋಪಾಸನೆ ಅಂತ ಹೇಳ್ತೀವಿ. ಮನಸ್ಸು ಈ ಮಾತಿಗಿಂತ ಬಹಳ ಶ್ರೇಷ್ಠವಾದ್ದು. ಮನಸ್ಸು, ಅದಕ್ಕೆ ನೀನು ಮನಸ್ಸನ್ನ ಉಪಾಸನೆ ಮಾಡಬೇಕು. ಮನಸ್ಸು ಉಪಾಸನೆ. ಯಾಕೆ ಮನಸ್ಸನ್ನು ಉಪಾಸನೆ ಮಾಡಬೇಕಂದ್ರೆ ನಮ್ಮ ಮಾತು ಬರೋದೇ ಮನಸ್ಸಿನ ತೀರ್ಮಾನದಿಂದ. ಮನಸ್ಸು ಹೇಳುತ್ತೆ ಏನು ಮಾತಾಡಬೇಕು ಅಂತ, ಅಂದರೆ ನಮ್ಮ ಆಲೋಚನೆಗಳ ಮೂಲಕ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ, ಅಥವಾ ಮನಸ್ಸಿನ ಮೂಲಕ ನಮ್ಮ ಆಲೋಚನೆಗಳು ಬರ್ತಕ್ಕಂಥದ್ದು. ಹಾಗಾಗಿ ನೀನು ಏನು ಮಾತಾಡ್ತೀಯೋ ಅದಕ್ಕೆ ಮಾರ್ಗದರ್ಶನ ಕೊಡೋರು ಯಾರು? ನಿನ್ನ ಮನಸ್ಸೇ. ಹಾಗಾಗಿ ಮನಸ್ಸಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನಸ್ಸಿನ ತೀರ್ಮಾನ ಇಲ್ಲದೇ ನಾವೇನು ಮಾತಾಡೋಕ್ಕಾಗಲ್ಲ. ಒಳ್ಳೆಯದನ್ನಾದರೂ ಮಾತಾಡು, ಕೆಟ್ಟದ್ದಾದರೂ ಮಾತಾಡು. ಮನಸ್ಸು ಮಾರ್ಗದರ್ಶನ ಕೊಡುತ್ತೆ. ಈ ಮನಸ್ಸನ್ನು ಎರಡು ರೀತಿಯಲ್ಲಿ ಇತಿಹಾಸ ವಾಂಗ್ಮಯದಲ್ಲಿ ಹೇಳ್ತಾರೆ. ಒಂದು ಅಧೋ ಮನಸ್ಸು ಅಂದರೆ ಕೆಳ ಮನಸ್ಸು, ಇನ್ನೊಂದು ಊರ್ಧ್ವ ಮನಸ್ಸು, ಮೇಲು ಮನಸ್ಸು. ಇಲ್ಲಿ ಕೆಳ ಮನಸ್ಸಿನ ಸ್ಥಿತಿಯಲ್ಲಿ ನೀನೇನಾದರೂ ನಿನ್ನ ಪ್ರಜ್ಞೆ ಕೆಳಮನೋಲೋಕದಲ್ಲಿ ಕೆಲಸ ಮಾಡಿದರೆ ನಿನ್ನ ಮಾತುಗಳು ಅಪವಿತ್ರವಾಗಿರುತ್ತೆ, ದಾರಿ ತಪ್ತೀಯ. ಇದು ಎಚ್ಚರಿಕೆ ಇದ್ದಿರು. ನನ್ನ ಮನಸ್ಸೀಗ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆಯೇ, ಮೇಲ್ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆಯೇ, ಅಥವಾ ಕಾಮಲೋಕಕ್ಕೆ ಹತ್ತಿರ ಇದೆಯೇ, ಅಥವಾ ಬುದ್ಧಿಲೋಕಕ್ಕೆ ಹತ್ತಿರ ಇದೆಯೇ? ನೋಡಿ, ಈ ಇದರಲ್ಲಿ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ವಿಷಯಕ್ಕೂ ನಮ್ಮ ತಿಯಾಸ್ವಿ ವಾಂಗ್ಮಯದಲ್ಲಿ ಬರ್ತಕ್ಕಂಥ ವಿಷಯಕ್ಕೂ ಎಷ್ಟು ಹತ್ತಿರ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನಿನ್ನ ಮನಸ್ಸೇನಾದರೂ ಕಾಮಲೋಕ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದರೆ ನಿನ್ನ ಭಾಷೆ, ನಿನ್ನ ಆಲೋಚನೆಗಳು ಕೆಳಮಟ್ಟದಲ್ಲಿರುತ್ತೆ.
ಅದೇ ಬುದ್ಧಿಮಟ್ಟಕ್ಕೆ ಹತ್ತಿರ ಹೋದರೆ, ಮೇಲ್ಮಟ್ಟಕ್ಕೆ ಹೋದರೆ, ಊರ್ಧ್ವ ಮನಸ್ಥಿತಿಯಲ್ಲಿ ನಿನ್ನ ಪ್ರಜ್ಞೆ ಕೆಲಸ ಮಾಡಿದರೆ ಆಗ ನಿನ್ನ ಭಾಷೆ ಪರಿಶುದ್ಧವಾಗಿರುತ್ತೆ. ಹಾಗಾಗಿ ಈ ಮನಸ್ಸನ್ನು ಬ್ರಹ್ಮ ಅಂತ ತಿಳಿದು ನೀನು ಚಿಂತನೆ ಮಾಡು. ಅದನ್ನೇ ಏನು ಹೇಳ್ತೀವಿ ನಾವು, ಬ್ರಹ್ಮ ಉಪಾಸನೆಯಲ್ಲಿ ಆ ಮನಸ್ಸಿನ ಮನೋಬ್ರಹ್ಮ ಉಪಾಸನೆ. ಹಾಗಾಗಿ ಮನಸ್ಸನ್ನು ನೀನು ಭಗವಂತನೆಂದು ನೆನೆದು ಚಿಂತಿಸ್ತಾ ಜೀವನ ಮಾಡಬೇಕು ಅಂತ ಇಲ್ಲಿ ಬಹಳಷ್ಟು ಸುಂದರವಾಗಿ ವರ್ಣನೆಗಳು ಬರುತ್ತೆ. ಇಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಡೆಯುವುದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇವರು ಬರಹಗಾರರು. ಆಧ್ಯಾತ್ಮ ಶಾಸ್ತ್ರವು ಯಾವಾಗಲೂ ಹೆಸರಿಗೆ ತಕ್ಕಂತೆ ಮಾನವನ ಒಳತತ್ವಗಳನ್ನೇ ಹುಡುಕಿ ಪರಮಾರ್ಥ ಸತ್ಯದವರೆಗೂ ವಿಚಾರವನ್ನು ಒಯ್ಯುತ್ತದೆ. ಆಧ್ಯಾತ್ಮ ಶಾಸ್ತ್ರವು ಯಾವಾಗಲೂ ಹೆಸರಿಗೆ ತಕ್ಕಂತೆ, ಆ ಹೆಸರಿಗೆ ತಕ್ಕಂತೆ ಮಾನವನ ಒಳತತ್ವಗಳನ್ನೇ, ಅಂದರೆ ಮಾನವನ ಒಳತತ್ವಗಳು ಅಂದರೆ ಮಾನಸಿಕ ಸ್ಥಿತಿ, ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು. ನಾವು ಏನು ಮನಸ್ಸಿನಲ್ಲಿ ಬರುತ್ತೋ ಅದನ್ನು ಹೊರಗೆ ಹಾಕ್ತೀವಿ. ಹಾಗಾಗಿ ಅಂತರ್ಮುಖರಾಗದ ಪ್ರಾಕೃತರಿಗೆ ಎಂದೆಂದಿಗೂ ಈ ಶಾಸ್ತ್ರವಾಗಲಿ ವಿಚಾರ ಸರಣಿಯಾಗಲಿ ರುಚಿಸುವುದಿಲ್ಲ. ಇಂಟ್ಯೂಷನ್ ಅಂದರೆ ಅಂತರ್ಮುಖರಾಗಿ ನಮ್ಮ ಕೆಲಸ ಮಾಡಬೇಕು. ನಮ್ಮ ಮನಸ್ಸು ಆಂತರ್ಯದಿಂದ ಬಂದರೆ ಅದು ಶುದ್ಧವಾಗಿರುತ್ತೆ. ಹಾಗಾಗಿ ಈ ಮನಸ್ಸು ಅಂತರ್ಮುಖಿಯಾಗಿ ಕೆಲಸ ಮಾಡಬೇಕು. ಅಂದರೆ ನಾನು ಮಾಡ್ತಾ ಇರೋದು, ನಾನು ಮಾತಾಡ್ತಾ ಇರೋದು, ನಾನು ಮಾಡ್ತಕ್ಕಂಥ ಆಲೋಚನೆ ಅದು ಹೃದಯದಿಂದ ಬರ್ತಾ ಇದೆಯೇ, ಅಥವಾ ಏನೋ ಮಾತಿಗೆ ಬಂದಂಥ ಏನು ಇಷ್ಟ ಬಂದಾಗೆಲ್ಲ ಮಾತಾಡ್ತಿದ್ದೀನಾ ಅಂತಕ್ಕಂಥದ್ದು ನಾವು ಚಿಂತನೆ ಮಾಡಿ ನಾವು ಮಾತನ್ನು, ಆಲೋಚನೆಗಳನ್ನು ಪ್ರಯೋಗ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಅವ್ರು ಹೇಳ್ತಾರೆ, ಅಧ್ಯಾತ್ಮ ಉಪನ್ಯಾಸಕರಿಗೆ, ಯಾರು ಆಧ್ಯಾತ್ಮದ ಉಪನ್ಯಾಸ ಮಾಡ್ತಾರೋ ಅವ್ರಿಗೂ ಮಾತ್ರ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಸಾಮಾನ್ಯ ಜನಕ್ಕೆ, ಸಾಮಾನ್ಯ ಭಾಷೆ ಉಪಯೋಗಿಸೋರಿಗೆ, ಸಾಮಾನ್ಯವಾಗಿ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಇದು ಹಿಡಿಸೋದಿಲ್ಲ. ಹಾಗಾಗಿ ಆಧ್ಯಾತ್ಮ ವಿಚಾರಗಳ ಕೆಲವು ಕಾರ್ಯಕ್ರಮಗಳಿಗೆ ಹೆಚ್ಚು ಜನ ಬರೋದಿಲ್ಲ ಅಂತ ಇಲ್ಲಿ ಪ್ರಸ್ತಾವ ಮಾಡಿ. ಕಾರಣ ಏನು ಅಂದರೆ ಅವ್ರಿಗೆ ಅದು ಹಿಡಿಸಲ್ಲ, ಅವ್ರ ಚಿಂತನೆಗಳೇ ಬೇರೆ ಇರುತ್ತೆ. ಹಾಗಾಗಿ ಮಾನವನು ಸದಾಕಾಲ ನಾಮಬ್ರಹ್ಮೋಪಾಸನೆ, ಅದಕ್ಕಿಂತ ಶ್ರೇಷ್ಠವಾದ್ದು ನಾದಬ್ರಹ್ಮೋಪಾಸನೆ, ಅದಕ್ಕಿಂತ ಶ್ರೇಷ್ಠವಾದ್ದು ಮನೋಬ್ರಹ್ಮ ಉಪಾಸನೆ. ಹಾಗಾಗಿ ಮನಸ್ಸಿನ ಬಗ್ಗೆ ಚಿಂತನೆ ಮಾಡ್ತಾ ನನ್ನ ಆಲೋಚನೆಗಳು, ನನ್ನ ಚಿಂತನೆ ಸದಾ ಭಗವಂತನ ಕಡೆ ಇದೆಯೇ, ಊರ್ಧ್ವ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದೆಯೇ ಅಂತ ನಾವು ಚಿಂತನೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ನಾರದ ಮಹರ್ಷಿಗೆ ಇಲ್ಲಿ ಸನತ್ ಕುಮಾರರು ಬೋಧನೆ ಮಾಡ್ತಾ ಇದ್ದಾರೆ. ಹಾಗೆ ಯಾವಾಗಲೂ ನಮ್ಮ ಚಿಂತನೆ ಏನಿದೆ, ನಮ್ಮ ಆಲೋಚನೆಗಳು ಏನಿವೆ ಅವನ್ನು ಅಪೂರ್ಣವಾಗಿ ಇಲ್ಲದೆ ಪರಿಪೂರ್ಣವಾಗಿರುವಂತೆ ನೋಡಿಕೊಳ್ಳಬೇಕು. ಹಾಗೆ ಇಂಥ ಅಪೂರ್ವವಾದ ಹಾಗೂ ಉಳಿದ ಪ್ರಾಣಿಗಳಿಗೆ ಇಲ್ಲದ ಮನುಷ್ಯನಿಗೆ ಮಾತ್ರವೇ ದೇವರು ದಯಪಾಲಿಸಿರುವ ಮನಸ್ಸನ್ನು ಬ್ರಹ್ಮವೆಂದು ಚಿಂತಿಸಬೇಕು ಅಂತಾರೆ. ಯಾವ ಪ್ರಾಣಿ ಪಕ್ಷಿಗಳಿಗೂ ಈ ಭಾಷೆಯನ್ನು, ಮನಸ್ಸನ್ನು ಕೊಟ್ಟಿಲ್ಲ ಭಗವಂತ. ಹಾಗಾಗಿ ಭಗವಂತನು ನಮಗೆ ಮಾತ್ರ, ಮಾನವರಿಗೆ ಮಾತ್ರ ಇಂಥ ಒಂದು ವರವನ್ನು ಕೊಟ್ಟಿದ್ದಾನೆ. ಆ ವರವನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಶೇಕ್ಸ್ಪಿಯರು ಒಂದು ಮಾತು ಹೇಳಿದ್ದಾನೆ, ಏನು ಅಂದರೆ ಮ್ಯಾನ್ ಇಸ್ ದ ಮಾಸ್ಟರ್ ಪೀಸ್ ಆಫ್ ಗಾಡ್ ಅಂತ. ಭಗವಂತನು ಸೃಷ್ಟಿಸಿರುವ ಅನೇಕ ವಸ್ತುಗಳಲ್ಲಿ ಮಾನವನು ಅತ್ಯಂತ ಶ್ರೇಷ್ಠವಾದವನು. ಶೇಕ್ಸ್ಪಿಯರ್ ಕೂಡ 15-16ನೇ ಶತಮಾನಗಳ ಮಧ್ಯೆ ಬರುವಂಥದ್ದು. ಅಂದರೆ ಓತನ, ಕುಮಾರವ್ಯಾಸ, ಶೇಕ್ಸ್ಪಿಯರ್ 15ನೇ ಶತಮಾನ ಬಹಳಷ್ಟು ಉತ್ಕೃಷ್ಟವಾದ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥದ್ದು 15ನೇ ಶತಮಾನ. ಅದು
ನಾವು ಓದಿದರೆ ಗೊತ್ತಾಗುತ್ತೆ, ಅಂಥ ಕವಿಗಳು ಬಂದಂಥ ಕಾಲ. ಹಾಗಾಗಿ ಮಾನವನಿಗೆ ಮಾತ್ರ ಈ ಮನಸ್ಸನ್ನು ಭಗವಂತ ದಯಪಾಲಿಸಿರೋದ್ರಿಂದ ಅದನ್ನು ನಾವು ಶ್ರೇಷ್ಠ ವರವೆಂದು ಭಾವಿಸಿ ನಮ್ಮ ಮನಸ್ಸನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಈಚೆಗೆ ಪ್ರಪಂಚದಲ್ಲಿ ವಿಜ್ಞಾನಶಾಸ್ತ್ರದ ಶೋಧನೆಯ ಫಲವಾಗಿ ಇಂದ್ರಿಯಗಳನ್ನು ಬೆರಗುಗೊಳಿಸುವಂಥ ಭೋಗ ಸಾಧನ ಸಾಮಗ್ರಿಗಳ ಸೃಷ್ಟಿಯಿಂದ ಜನರ ಮನಸ್ಸು ಸಂಪೂರ್ಣವಾಗಿ ಅಂತಃಕರಣವೆಂಬ ಹೆಸರನ್ನು ಬದಲಾಯಿಸಿಕೊಂಡು ಬಹಿಃಕರಣವಾಗಿ ಪರಿವರ್ತಿತವಾಗಿ ಬಿಟ್ಟಿದೆ ಅಂತ ವಿಮರ್ಶೆ ಬರೀತಾರೆ. ಅಂಥ ಭಗವಂತ ಕೊಟ್ಟಿರ್ತಕ್ಕಂಥ ಒಳ್ಳೆಯ ಮನಸ್ಸನ್ನು ಪ್ರಾಪಂಚಿಕ ಸುಖಭೋಗಗಳಿಗೋಸ್ಕರ ಕೆಳ ಸ್ಥಿತಿಗೆ ತಗೊಂಡ್ಬಂದು ಮಾನವನು ನೀಚ ಜೀವನ ಮಾಡ್ತಕ್ಕಂಥ ಸ್ಥಿತಿ ಈಗ ಬಂದಿದೆ. ಎಂಥ ಕಾಲದಲ್ಲಿ ಏನು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ಇವತ್ತು ವಿಜ್ಞಾನ ಅಷ್ಟೊಂದು ಬೆಳೆದಿದೆ, ತಂತ್ರಜ್ಞಾನ ಬೆಳೆದಿದೆ, ಆದರೆ ಮಾನವನ ಮನಸ್ಸು ಮಾತ್ರ ಕೆಳ ಸ್ಥಿತಿಗೆ ಬರುತ್ತೆ, ಕೆಳಗಡೆ ಹೋಗ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ದೀವಿ ನಾವು. ರಾಜಕೀಯ ವ್ಯವಸ್ಥೆ, ಶಾಲಾ ಕಾಲೇಜುಗಳಲ್ಲಿ ನಡೀತಕ್ಕಂಥ ಶಿಕ್ಷಣ ಪದ್ಧತಿ, ಆ ಪರೀಕ್ಷಾ ಪದ್ಧತಿ ಎಷ್ಟು ಅಪವಿತ್ರವಾಗಿದೆ. ಇದನ್ನು ನಾವು ಎಷ್ಟು ಹೇಳಿದರೂ ಸಾಲದು, ಆ ಸ್ಥಿತಿಗೆ ಬಂದಿದೆ. ಇದಕ್ಕೆಲ್ಲ ಕಾರಣ ಮಾನವನ ಕೆಳ ಮನಸ್ಸೇ. ಹಾಗಾಗಿ ಸನತ್ ಕುಮಾರ್ ಹೇಳ್ತಾರೆ, ನಿನ್ನ ಮನಸ್ಸನ್ನು ಪವಿತ್ರವಾಗಿಟ್ಕೋ, ನಿನ್ನ ಮನಸ್ಸನ್ನು ಊರ್ಧ್ವ ಸ್ಥಿತಿಯಲ್ಲಿ ಮಾತ್ರ ಉಪಯೋಗಿಸ್ತಕ್ಕಂಥದ್ದನ್ನು ನೀನು ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಅದೇ ಹೇಳ್ತಾರೆ, ಇಂದ್ರಿಯಗಳ ಬೆನ್ನು ಹತ್ತಿ ಹೋಗಿ ಕಾಮ ಕ್ರೋಧ ಲೋಭಾದಿಗಳಿಂದ ಮಲಿನವಾಗಿ ತನ್ನ ತನವನ್ನು ಮನಸ್ಸು ಕಳೆದುಕೊಂಡಿದೆ. ಇಂದ್ರಿಯಗಳ ಪ್ರಲೋಭನೆ, ಪಂಚೇಂದ್ರಿಯಗಳ ಕೈಯಲ್ಲಿ ಅಥವಾ ಪಂಚೇಂದ್ರಿಯಗಳನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥ ಮನಸ್ಸು ಪ್ರಲೋಭನೆಗೆ ಇಳಿದಿದೆ. ಆಮೇಲೆ ಅದರಿಂದ ಏನಾಗ್ತಾ ಇದೆ ಅಂದರೆ, ತನ್ನ ಮನಸ್ಸು ಇನ್ನೊಂದು ಮುಖವಾದ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಶಾಂತಿ, ಸಮಾಧಾನ, ತಿತಿಚ್ಛೆ, ಅಸೂಯೆ ಇರತಕ್ಕಂಥ ಸ್ಥಿತಿ ಮುಂತಾದ ಸ್ವಭಾವಗಳೇ ಮರೆತು ಹೋಗಿವೆ. ಈ ವೈಜ್ಞಾನಿಕ ತಂತ್ರಜ್ಞಾನ ಕಾಲಕ್ಕೆ ಮನಸ್ಸಿಗೆ ಯಾವ ಸ್ಥಿತಿ ಬಂದಿದೆ ಅಂದರೆ, ಕೆಳ ಸ್ಥಿತಿಯಲ್ಲೇ ಯಾವುದೇ ಅಹಿಂಸಾ ಪದ್ಧತಿ ಇಲ್ಲ, ಸತ್ಯ ಇಲ್ಲ, ಶಾಂತಿ ಸಮಾಧಾನಗಳಿಲ್ಲ, ಮತ್ತು ಅಸೂಯಾರಹಿತವಾದ ಜೀವನ ಇಲ್ಲ. ಇವೆಲ್ಲ ಕಾರಣ ಇವತ್ತಿನ ವ್ಯವಸ್ಥೆ, ಇವತ್ತಿನ ವಿಜ್ಞಾನ ಹೇಳ್ತಕ್ಕಂಥ ರೀತಿ, ತಂತ್ರಜ್ಞಾನದ ರೀತಿ ಮಾನವನನ್ನು ಅಧೋಸ್ಥಿತಿಗೆ ತಂದಿದ್ದಾವೆ. ಇದಕ್ಕೆಲ್ಲ ಕಾರಣ ಏನಂದರೆ ಮನಸ್ಸೇ ಕಾರಣ. ರಷ್ಯಾ ಯುಕ್ರೇನ್ ಮೇಲೆ ಅಷ್ಟು ಹೀನಾಯವಾದ ಯುದ್ಧ ಮಾಡಬೇಕಾದ್ರೆ ಆ ರಷ್ಯಾ ಪ್ರಧಾನಿಯ ಮನಸ್ಸೇ ಕಾರಣ. ಅವನಾದರೂ ಇನ್ನೊಬ್ಬ ಯಾರು ಜೆಲೆನ್ಸ್ಕಿನೋ ಯಾರು ಯುಕ್ರೇನ್ನಲ್ಲಿ, ಇಬ್ಬರದೂ ಮನಸ್ಥಿತಿ ಸರಿ ಇಲ್ಲ. ಬಹಳಷ್ಟು ಹೀನಾಯ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಯುದ್ಧದ ಪರಿಣಾಮಗಳು, ಶಾಲಾ ಕಾಲೇಜಿನ ಮೇಲೆ ಬಾಂಬು, ಆಸ್ಪತ್ರೆಗಳ ಮೇಲೆ ಬಾಂಬುಗಳಾಗ್ತಾ ಇದ್ದಾರೆ. ಹೀನಾಯ ಸ್ಥಿತಿಯಲ್ಲಿ ಸಾಯ್ತಾ ಇದ್ದಾರೆ ಎರಡೂ ಕಡೆನೂ. ಇದಕ್ಕೆಲ್ಲ ಯಾರು ಕಾರಣ ಅಂದರೆ ಮಾನವನ ಹೀನ ಮನಸ್ಸೇ ಕಾರಣ. ಹಾಗಾಗಿ ನೀನು ಅಂಥ ಹೀನ ಸ್ಥಿತಿಯನ್ನು ಬಿಟ್ಟು ನಿನ್ನ ಮನಸ್ಸನ್ನು ಊರ್ಧ್ವ ಸ್ಥಿತಿಗೆ ತಗೊಂಡೋಗು. ಆ ಮನೋಬ್ರಹ್ಮೋಪಾಸನೆಯನ್ನು ಕುರಿತು ಚಿಂತನೆ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮುಂದುವರೆದು ಹೇಳ್ತಾರೆ, ಈ ಮನಸ್ಸನ್ನ ಈಗಿನ ಕಾಲದ ವಿದ್ಯಾಭ್ಯಾಸ ಮಾನವನ ಮನಸ್ಸು ಯಾವ ಸ್ಥಿತಿಗೆ ತಂದಿದೆ ಅಂದರೆ, ಶಿಕ್ಷಣ, ಆದರ್ಶ, ಜೀವನೋಪಾಯ ಸಾಧನಗಳು, ಕಸುಬುಗಳು, ಆಡಳಿತ ಎಲ್ಲವೂ ಮನಸ್ಸಿನ ಆಸುರಿ ಸಂಪತ್ತನ್ನೇ ಎತ್ತಿ ಹಿಡಿಯುತ್ತಿರುವುದರಲ್ಲಿ ಆ ಮನಸ್ಸಿಗೆ ತನ್ನ ಆತ್ಮನಾಶವಾಗಲಿ ಪರರ ನಾಶವಾಗಲಿ ಹೇಗೆ ಗೊತ್ತಾಗಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ತನ್ನ ಸ್ವಾರ್ಥ, ತಾನು ಮಾತ್ರ ಚೆನ್ನಾಗಿರಬೇಕು ಅಥವಾ ತನ್ನ ಹಠ ಗೆಲ್ಲಬೇಕು, ಇದು ಬಹಳ ಮುಖ್ಯ. ಮನಸ್ಸು ನಾವು ನಿತ್ಯ ಜೀವನದಲ್ಲಿ ನೋಡ್ತೀವಿ, ನನ್ನ ಹಠನೇ ಗೆಲ್ಲಬೇಕು, ಏನೋ ಮಾಡಿ ನಾನು ಸಮರ್ಪಿಸ್ಕೊತೀನಿ, ನನ್ನ ಮಾತೇ ಸರಿ ಅನ್ನಿಸ್ತೀನಿ. ಆ ಸ್ಥಿತಿಯಲ್ಲಿ ಮಾನವ ಜೀವನ ಮಾಡ್ತಾ ಇದ್ದಾನೆ. ಇದು ಹೋಗಬೇಕು.
ಇದು ಯಾವುದು ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ಯಾವಾಗ ನಡೆಯುತ್ತೋ ಏನೋ ಆ ಚಾಂದ್ರೋಪನಿಷತ್ತು ಇವತ್ತು ಇದು ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕು. ಅವರು ಹೇಳಿರೋದ್ರಲ್ಲಿ ಯಾವುದು ಏನನ್ನು ತೆಗೆದುಹಾಕೋಂಗಿಲ್ಲ. ಬಹುಶಃ ನಾವು ಆ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರೆ ಉಪನಿಷತ್ತಿನ ಇಲ್ಲಿ ಹೇಳಿರ್ತಕ್ಕಂಥ ಆ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾಗಿಯೂ ಮಾನವನು ಒಬ್ಬ ಸತ್ಪ್ರಜೆಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಇಂಥ ಅನರ್ಥ ಪರಂಪರೆಯಿಂದ ಎತ್ತಿ ಉದ್ಧಾರ ಮಾಡಿಕೊಳ್ಳಬೇಕು. ಇವಾಗೇನು ಅನರ್ಥಕ್ಕೆ ಈಡಾಗಿದೆ ಈ ಕೆಳಮನಸ್ಸಿನಿಂದ ಅಲ್ಲಿಂದ ಉದ್ಧಾರ ಆಗಬೇಕು. ನಾವು ಮನಸ್ಸನ್ನು ಭಗವಂತ ಅಂತ ಉಪಾಸನೆ ಮಾಡಬೇಕು. ಹಾಗಾಗಿ ಇದಕ್ಕೆ ಮಾನವನು ತಾನೇ ಪ್ರಯತ್ನ ಪಡಬೇಕು. ಇಲ್ಲಿ ಯಾರಾದರೂ ಶಿಕ್ಷಕರು ಶಿಷ್ಯರು ಆ ಥರ ವ್ಯವಸ್ಥೆ ಇಲ್ಲ. ಮನಸ್ಸನ್ನು ತಿದ್ದಿ ಬೆಳೆಸೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ತನಗೆ ತಾನೇ ಮಾಡಿಕೊಳ್ಳಬೇಕು. ನೀನೇ ಗುರುವು, ಅರಿವೇ ಗುರುವು. ಈ ಅರಿವು ಬಂದರೆ ನನಗೆ ಈ ಹೀನಸ್ಥಿತಿಗೆಲ್ಲ ಎಲ್ಲಿಂದ ನಿತ್ಯ ಜೀವನದ ನಮ್ಮ ಸಂಸಾರದಿಂದ ಹಿಡಿದು ಸಮಾಜ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆಲ್ಲ ಕಾರಣ ಮನಸ್ಸೇ. ಒಂದು ಕಡೆ ಹೇಳಿದ್ದಾರೆ, ವಾರ್ ಬಿಗಿನ್ಸ್ ಇನ್ ದಿ ಮೈಂಡ್ ಆಫ್ ಮ್ಯಾನ್.